ಯಾರು ಈ ಕಾವ್ಯ ಬಟ್ಟೆ, ಪೇಟ, ಬೆತ್ತ, ರುದ್ರಾಕ್ಷಿ, ಆವಿಗೆ, ದಂಡ, ಕಮಂಡಲಗಳನ್ನು ಹಿಡ್ಕೊಂಡಾರೋ ಅವರೆಲ್ಲರ ಸೂತ್ರಧಾರದ ಮೇಟಿಗೂಟನೇ ಅವನು. ಅವ ಬರ್ಲಿ ಅಂತ ತಿಳ್ಕೊಂಡು ಬಾಗೇವಾಡಿ ಬಸವಣ್ಣ ಕಲ್ಯಾಣದಲ್ಲಿ ನೆರೆದು 12 ವರ್ಷ, ಅವ ಬರ್ಲಿ ಅಂತ ಮೇಲೆ ಕಲ್ಯಾಣ ಕೂಡಿದ ಮೇಲೆ 12 ವರ್ಷ ಕಾದಿದ್ದ. ಅವ ಬರ್ತಾನ ಅಂತ ತಿಳ್ಕೊಂಡು ದಿನ ಲಿಂಗದಲ್ಲಿ ಲಿಂಗವೆಸಲಿ ಜಂಗಮ ಪ್ರೇಮಿಯಾಗಿ ಆಚರಿಸಿದ ಬಸವಣ್ಣ ಅವ ಬರ್ಲಿ ಅಂತ ತಿಳ್ಕೊಂಡು ಅಂತವನು. ಆ ನಿರಂಜನ ಮೂರ್ತಿ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಭಾಗದಲ್ಲಿ. ತಂದೆ ತಾಯಿಗಳು ಬಹಳ ದೊಡ್ಡವರು. ಆ ತಂದೆ ತಾಯಿಗೆ ತಕ್ಕಂಗನೇ ಮಗ. ಜಗತ್ತಿನೊಳಗೆ ಹೆಸರು ಹೆಂಗ್ ಬಿಡಬೇಕು ಅಂದ್ರೆ ಅವನನ್ನು ನೋಡಿ ಕಲಿಬೇಕು. ಅವನ ಜೀವನ ಚರಿತ್ರೆಯಲ್ಲಿ ಇಡೀ ಆತನ ಜೀವನ ಚರಿತ್ರೆಯನ್ನು ಓದಿದಾಗ 6 ಹೆಸರುಗಳು ಬಹಳ ಮುಖ್ಯ. 6 ಹೆಸರುಗಳು ಅಂತವನವರು. ಸುಜ್ಞಾನ ನಿರಹಂಕಾರನ ಮಗ ಅಲ್ಲಮ, ಮಮಕಾರ ಮೋಹಿನಿಯ ಮಗಳು ಮಾಯೆ. ಹೆಸರಾದ ಹೆಂಗೆ ಇಟ್ಟಿರ್ಬೇಕು, ಇಟ್ಕೊಂಡವರೇ ಅಂತವರಿರ್ಬೇಕು. ಮಮಕಾರ ಮೋಹಿನಿಯ ಮಗಳು. ಮಮಕಾರನು ಬಹಳ ದೊಡ್ಡವನು, ಮೋಹಿನಿಯು ಬಹಳ ದೊಡ್ಡವಳು. ಅವರು ರಾಜಸದಲ್ಲಿ ಹುಟ್ಟಿದಂತವರು, ತಾಮಸವನ್ನೇ ಎತ್ತವರು. ಇವರು ಸಾತ್ವಿಕದಲ್ಲಿ ಬದುಕಿ ನಿಷ್ಪತ್ತಿಯನ್ನು ತಂದವರು. ಯಾವನ ಜೀವನದಲ್ಲಿ ಆತನ ಹುಟ್ಟಿನವದಿಂದ ಹಿಡ್ಕೊಂಡು ಆತ ಮಣ್ಣಾಗುವವರೆಗೂ ಕೂಡ ಯಾವನ ಜೀವನದಲ್ಲಿ ಅಹಂಕಾರ ಬಂದಿಲ್ವೋ ಅವನು ನಿರಹಂಕಾರ. ಯಾರ ಜೀವನದಲ್ಲಿ ಅವಳ ಜೀವನದ ಉದ್ದಕ್ಕೂ ಕೂಡ ಅಜ್ಞಾನ ಬಂದಿಲ್ವೋ ಅವಳು ಸುಜ್ಞಾನಿ. ಅಂತಹ ಅಹಂಕಾರವಿಲ್ಲದ ನಿರಹಂಕಾರ, ಅಜ್ಞಾನವಿಲ್ಲದ ಸುಜ್ಞಾನಿಯ ಮಗ ಅಲ್ಲವ. ಮಾಯನು ಬಹಳ ದೊಡ್ಡವಳು. ವಜ್ರ ವೈಢೂರ್ಯದ ರತ್ನಗಂಬಳಿಯ ಮೇಲೆ ಹಾಸಿ ಬದುಕಿದಂತಹ ಮಹಾರಾಜ ಮಮಕಾರ ಇವತ್ತು ಕೂಡ ಅಕಾರ ಉಕಾರ ಮಕಾರದ ಓಂಕಾರವನ್ನು ಮರೆತು ನಾನಾ ಎನ್ನುವಂತಹ ಬಾಧೆಯಲ್ಲಿದ್ದಂತಹ ಮಮಕಾರ. ಆ ಮಮಕಾರನ ಸುತ್ತ ಸುಳಿದಂಥದ್ದು ಮಾಯೆ. ಆ ಮಾಯೆಗೆ ಮತ್ತು ಮಮಕಾರನ ಹೊಟ್ಟೆಯಲ್ಲಿ ಹುಟ್ಟಿ ಬಂದವಳು, ಆ ಮೋಹಿನಿಯ ಹೊಟ್ಟೆಯಲ್ಲಿ ಬಂದವಳು ಮಾಯೆ. ಆ ಮಮಕಾರ ಮೋಹಿನಿಯ ಮಗಳು ಮಾಯೆ ಮತ್ತು ನಿರಹಂಕಾರ ಸುಜ್ಞಾನಿಯ ಮಗ ಅಲ್ಲಮ. ಅವರಿಬ್ಬರ ಜೀವನನೇ ಬಹಳ ದೊಡ್ಡದು. 9 ತಿಂಗಳು ತುಂಬ್ಯಾವೆ, 9 ದಿನ ತುಂಬ್ಯಾವೆ. ಸುಮ್ಮ ಹಂಗ ನಡೆದಾಗ ಒಂದಿಷ್ಟು ಕಳೆ ಹಾಕತ್ತದ. ಶಿವಶಿವ ಅನ್ಕೋತ ಮಧುಕೇಶ್ವರ ದೇವಸ್ಥಾನ ಹಿಂಗೆ ಸುತ್ತ ಹಾಕಿ ಬರೋದ್ರೊಳಗ ಬಾಗಿದ ಬಾಗಿದಲ್ಲಿ ಬಾಗಿದ್ರು ಸುಜ್ಞಾನಿ. ಆ ಸುಜ್ಞಾನಿ ಹಾಗೆ ಬಾಗಿ ಬರೋದ್ರೊಳಗಡೆ ಶಿವನ ಚಿದ್ರೂಪ ಅವಳ ಬಟ್ಟೆಯಿಂದ ಹುಟ್ಟಿ ಬರುವಂತಹ ಮಹಾಪ್ರಸಂಗ. ಆ ಪ್ರಸಂಗದಲ್ಲಿ ಆ ಹುಡುಗ ಹುಟ್ಟಿ ಬರ್ತಾನೆ. ಆತ ಹುಟ್ಟಿ ಬಂದಾಗ ದೇವಲೋಕದಿಂದ ಪುಷ್ಪಕರೆಗಳೇನು ಉರುಳಿರಲಿಲ್ಲ. ಆದರೆ ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕಕ್ಕೆ ರತ್ನ ಗಂಬಳಿಯ ರಕ್ತದ ಅಕ್ಷರಗಳು ಉರುಳಿಬಿಡುವಂತಹ ಒಂದು ಮಹಾಪ್ರಸಂಗದ ಘಟನೆಯಲ್ಲಿ ನಡೀತದೆ. ಆ ಕೂಸು ಹುಟ್ಟಿ ಬಂದಾಗ ಕಿಂಚಿತ್ತು ಭಾರವಿಲ್ಲ. ಹೆಂಗಿದ್ದ ಅಂದ್ರೆ ಆ ಹುಡುಗ ಒಂದು ಬಂಗಾರ ಪೋಣಿಸುವಂತಹ, ಗುಳದಾಳಿ ಪೋಣಿಸುವಂತಹ ಸೂಜಿ ಒಳಗಡೆ, ಕರಿಮಣಿ ಪೋಣಿಸುವಂತಹ ಸೂಜಿ ಅಂದ್ರೆ ಆ ಸೂಜಿ ಎಲ್ಲ ಸೂಜಿ ಒಳಗಡೆ ಅದು ಬಹಳ ಸಾಂದು. ಅಂತಹ ಸೂಜಿ ಒಳಗಡೆ ಒಂದು ಸೂಜಿ ಒಳಗಡೆ 12 ಭಾಗ ಮಾಡಿದಾಗ ಒಂದು ಗುಳದಾಳಿ ಪೋಣಿಸುವ ಸೂಜಿ ಆಗ್ತದೆ. ಆ ಗುಳದಾಳಿ ಪೋಣಿಸುವ ಸೂಜಿ ಒಳಗೆ 12 ಭಾಗ ಮಾಡಿದಾಗ ಒಂದು ರೇಷ್ಮೆ ಎಳೆ ಆಗ್ತದೆ. ಅಂತಹ ರೇಷ್ಮೆ ಎಳೆಯ ಸೀರೆನ ಬಟ್ಟೆನ ಹೊಸದಾಗಿ ಬಿಟ್ಟ ಮೇಲೆ ಒಂದು ಎಳೆ ಎಲ್ಲಾರ ಒಂದು ಗೋಲಿನ ಅಂತ ಕರೆದಾಡಿದ್ರೆ ಇಲ್ಲೇನೋ ಅನಿಸ್ತೈತೆ, ಇಲ್ಲೇನೋ ಏತ್ ಅನಿಸ್ತೈತೆ, ಅದಕ್ಕೊಂದು ಭಾರ ಅಂತ ಇರ್ತೈತೆ. ಈ ಎಕ್ಕಿ ಹೂವು ಅಂತ ಇರ್ತೈತೆ, ಮಾವಿನ ಹಣ್ಣಿನೊಳಗೆ ಒಂದು ಎಕ್ಕಿಯ ಹಣ್ಣು ನೋಡಿ ಅಂತ ಹೇಳ್ತಾನೆ. ಅದೆಲ್ಲೂ ಹಂಗೆ ಇರ್ತಾವಂತವು. ಆ ಎಕ್ಕಿಯನ್ನು ಹಸಿರಿದ್ದದ್ದು ಹಳದಿಯಾಗಿ ಪಾಡಾಗಿ ಬಿಸಿಲಿಗೆ ಸಿಡಿದಾಗ ಅದರಿಂದ ಒಂದು ರೇಷ್ಮೆ ಎಳೆ ಅಂತ
ಮಾಡುವಂತಹ ಆ ಬೀಜಗಳು ಹಾರಾಡುವಾಗ ಗಾಳಿಯಲ್ಲಿ ತೇಲಿ ಬರ್ತಿರ್ತಾವಂತವು. ಅದು ಕೂಡ ಕಣ್ಣಿಗೆ ಕಂಡಂಗೆ ಆಕೈತಂತ, ಕೈಯಾಗಿ ಹಿಡಿದ್ರು ಕೂಡ ಹಿಡ್ದಂಗೆ ಆಕೈತಂತ. ಈ ಕಂಬಳಿ ಹುಳ ಅಂತ ಇರ್ತಾವಂತ ಹಾವಿನ ಹಲ್ಲು ಅಷ್ಟೆಂಟು ಮನುಸಾಗಿದ್ರೆ ಆ ಹಾವಿನ ಹಲ್ಲಿನೊಳಗಡೆ 16 ಭಾಗಗಳನ್ನು ಮಾಡಿದಾಗ ಎಷ್ಟು ಸಣ್ಣ ಎಳೆ ಆಗ್ತದೋ ಅಷ್ಟು ಸಣ್ಣ ಇರ್ತೈತದ ಕಡ್ಡಿ ಹುಳ. ಈ ಕಂಬಳಿ ಹುಳದ್ದು ಅದು ಮೈಗೆ ಒಂದಿಟ್ಟು ಹತ್ತಂದ್ರೆ ಗಾಂಜದಂಗೆ ಆಗ್ತೈತದ, ಚಳಪಡಿಸಂಗೆ ಆಗ್ತೈತದ. ಆ ರೇಷ್ಮೆ ಎಳೆಗಿಂತಲೂ ತೂಕಕ್ಕೆ ಕಮ್ಮಿ ಆದವನು, ಆ ಎಕ್ಕೆಯ ಕುಸುಮಕ್ಕಿಂತಲೂ ಕೂಡ ತೂಕದಲ್ಲಿ ಕಿಂಚಿತ್ತು ಭಾರದಂತವನು, ಎತ್ತಿದರೆ ಕಿಂಚಿತ್ತು ಭಾರವಿಲ್ಲದ ಹುಟ್ಟಿದೆ ಮಗು, ಹುಟ್ಟಿದೆಯೋ ಸತ್ತಿದೆಯೋ. ಎತ್ತಿದೆ ಎಂದು ಮುದ್ದಾಡಬೇಕಾದರೆ ಕಿಂಚಿತ್ತು ಭಾರವಿಲ್ಲ, ಸತ್ತಿದೆ ಎಂದು ಹೂಳಬೇಕಾಗದೆ ನಗುವುದು ಬಿಡುತ್ತಿಲ್ಲ. ಭಾರವಿಲ್ಲದೆ ಇದೆಯೋ ಇಲ್ಲವೋ ಅನ್ನುವಂತಹ ಗೊಂದಲದಿಂದ ಇದ್ದಂತ ಈ ಹುಡುಗನಿಗೆ ಏನಂತ ಹೆಸರಿಡಬೇಕಂತ ಯೋಚನೆ ಮಾಡ್ತಾರ ಅವರು. ಇದು ಐತಂದ್ರ ಭಾರ ಇಲ್ಲ, ಭಾರ ಇಲ್ಲ ಅಂತ ಒಗ್ಯಾಕ್ ಹೋದ್ರ ಇದು ಜೀವ ತುಂಬಿಕೊಂಡಂತದ. ಇಲ್ಲ ನಾಲ್ಕು ಬರಂಗಿಲ್ಲ, ಐತ ನಾಲ್ಕು ಬರಂಗಿಲ್ಲ ಅಂತ ಅವ್ರು ಅಂತಾರೆ. ಇದು ಇಲ್ಲ ಅಂದ್ರ ಐತಿ, ಐತಂದ್ರ ಇಲ್ಲ. ಇದು ಅಲ್ಲ ಇಲ್ಲಗಳನ್ನ ಸತ್ಯ ಮಾಡುವಂತಹ ನಿರಂಜನ ಚಿದ್ರೂಪದ ಕಳೆ ಹುಟ್ಟಿ ಬಂದದ. ಇದಕ್ಕೆ ಅಲ್ಲಮ ಅಂತ ಹೆಸರಿಡಂತಾರ. ಅಲ್ಲಮ, ಆ ಅಲ್ಲಮ ಅನ್ನುವಂತಹ ಹೆಸರು ಇಟ್ಕೊಂಡಂತ ಹುಡುಗ ಹುಟ್ಟಿ ಬೆಳೆದು 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 ಆನಂದದಿಂದ ಹುಟ್ಟಿ ಬರ್ತಾನೆ. ಅದರೊಳಗೆ ನಟುವರ ಜಾತಿ ಹುಟ್ಟಿದ್ದು ಉತ್ತಮ ಕುಲದಲ್ಲ, ಉತ್ತಮರೆಲ್ಲರೂ ಕೂಡ ತಲೆ ಎತ್ತಿ ನೋಡುವಂತೆ ಬದುಕಿ ಕಟ್ಟಿಕೊಂಡವರು. ಜಾತಿಯಿಂದ ಕಡೆಯಾಗಿ ಹುಟ್ಟನ್ನು ಕೂಡ ಜ್ಯೋತಿಯ ಜ್ಞಾನ ತಲೆ ಒಳಗಡೆ ತಿಮಿರು ಹೊಡೆದಿತ್ತು. ನೋಡದೇ ಒಂದು ಆನಂದ. ಅಲ್ಲವನ ಸೌಂದರ್ಯ ಲಹರಿಗೆ ಮಿಗಿಲಾಗಿ ಮಿಗಿಲಾಗಿ ನಿಂತದ್ದು. ಅದರೊಳಗಡೆ ಚಾಮರಸ ಪ್ರಭುಲಿಂಗ ಲೀಲೆ ಅಂತ ಹೇಳಿ ಬರೀತಾನೆ. ಶ್ರೀಮದನಲ್ಲಮ ಪ್ರಭು ಸಮಯಾನ್ವಿತ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಅಂತ ಹೇಳ್ತಾರೆ ಅವರಿಗೆ. ಶ್ರೀಮದವಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮಂತನ ಸಚಾರ ಚರಣಾಮ ನಾಮರೂಪ ಕ್ರಿಯಾಕಲಾಪ ವಿರಾಮನೂಪ ದಿವ್ಯ ತೇಜೋ ಯೋಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣ. ಆನೆ ಕೆಸರೊಳಗತ್ತಿ ಬಿದ್ದಡೆ ತಾನೆ ತನ್ನ ಸುವಿಧಾನದ ಬಲದಿಂದ ಹೇಳುವುದಲ್ಲದೆ ಯಾರು ನೆರಬಹುದು. ನೀನು ಮಾಡಿದ ನಿನ್ನ ತಪ್ಪನ್ನು ನೀನೆ ತಿದ್ದಿ ಕೊಂಡೆಯಾದರೆ ನೀನೆ ಸಿಕ್ಕು ಮುಕ್ತನೇ ರಾಮಯ್ಯ ಕೇಳಂದ. ಒಂದು ದಿನಕ್ಕೆ 101 ನುಡಿಯಂತೆ 11 ದಿನಕ್ಕೆ 1111 ನುಡಿಗಳನ್ನು ಬರೆದು ಪ್ರಬಲಿತ ಲೀಲೆಯನ್ನು ಸಮಾಪ್ತಿ ಮಾಡ್ತಾನ ಚಾಮರಸ. ಇಡೀ ಈ ಲಿಂಗವಂತ ಪರಂಪರೆಯನ್ನೇ ಆಳಿದಂತಹ ಆ ಧೀಮಂತ ನಾಯಕ, ಏಷ್ಯಾ ಖಂಡದವರೆಗೂ ಕೂಡ ತನ್ನ ವಿಸ್ತಾರತೆಯಲ್ಲಿ ಜಗತ್ತನ್ನು ಗೆದ್ದಂತವನು ಆ ಮಹಾಪರಾಕ್ರಮಿ. ಕನ್ನಡವನ್ನು ಆಳಿದಂತಹ ಹೊಯ್ಸಳರು, ರಾಷ್ಟ್ರಕೂಟರು, ಕದಂಬರು, ಚಾಲುಕ್ಯರು ಇವರೆಲ್ಲರನ್ನು ಕೂಡ ತಲೆ ನೀರು ಕುಡಿಸಿಬಿಟ್ಟವು. ಅವ ವಿಜಯನಗರದಲ್ಲಿ ಕುದುರೆಗಳನ್ನು ಮುಚ್ಚಿಬಿಟ್ರೆ ಹಿಮಾಲಯದಲ್ಲಿ ಹೋಗಿ ನೀರು ಕುಡಿದು ಬರ್ತಿದ್ವು. ಅವ ವಿಜಯನಗರದಲ್ಲಿ ಆನೆ ಮುಚ್ಚಿಬಿಟ್ರೆ ಕನ್ಯಾಕುಮಾರಿಗೆ ಹೋಗಿ ಸ್ನಾನ ಮಾಡಿ ಬರ್ತಿದ್ವು. ಅಂತಹ ಸಾಮ್ರಾಜ್ಯವನ್ನು ಕಟ್ಟಿದವರು. 75 ವರ್ಷದ ಸಂವಿಧಾನದ ಭಾರತ, 77 ವರ್ಷದ ಸ್ವತಂತ್ರ ಭಾರತದಲ್ಲಿ ಎಲ್ಲಾ ಜನರಿಗೂ ಬೇಕಾದಷ್ಟು ತರಕಾರಿಗಳನ್ನು ಮಾರುವಂತಹ ಮಾರುಕಟ್ಟೆ ಕಟ್ಟಲಾದಂತಹ ಈ ಸರ್ಕಾರಗಳಲ್ಲಿ ರತ್ನ ಗಂಬಳಿಗಳಿರುವಂತಹ ಅಮೂಲ್ಯವಾದಂತಹ ನವರತ್ನ ಮನೆಗಳನ್ನ ಶೇರಿನೊಳಗೆ ಬೀದಿ ಒಳಗಡೆ ಮಾಡುತ್ತಿರುವಂತಹ ಆ ಸಾಮ್ರಾಜ್ಯ ಇದೆ. ರೋಮ್ ದೇಶದವರೆಲ್ಲ ಕೂಡ ಹೆದರಿ ಬಿಡುತ್ತಿದ್ರು. ಬಂದಂತಹ ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು ಭಾರತವನ್ನ ಕಬಳಿಸಕ್ಕೆ ಬಂದವರೆಲ್ಲರೂ ಕೂಡ ಆ ಸಾಮ್ರಾಜ್ಯದ ಕಡೆ ತಲೆ ಹಾಕಿ ಬರುತ್ತಿರಲಿಲ್ಲ. ಅಂತವನು ಕನ್ನಡ ಸಾರಸ್ವತ ಲೋಕವನ್ನೇ ಸಾಹಿತ್ಯದಲ್ಲಿ ತಲ್ಲಣಗೊಳಿಸಿದಂತಹ ಆ ಮಹಾಪರಾಕ್ರಮಿ, ಆ ಅರಸ ಪ್ರೌಢದೇವರಾಯ, ವಿಜಯನಗರ ಸಾಮ್ರಾಜ್ಯದ ಅರಸ. ಯಾವ ಕಾಲಕ್ಕೆ ಬಸವಣ್ಣನವರು ಲಿಂಗೈಕ್ಯರಾದ ಮೇಲೆ ಕಲ್ಯಾಣ ಚಾಲುಕ್ಯರ ಹತ್ಯೆಗೀಡಾಗಿ ಈ ಧರ್ಮ ಸತ್ತು ಹೋಗಿತ್ತೋ, ಆ ಧರ್ಮವನ್ನ ತೋಟದ ಯಡಿಯೂರು ಸಿದ್ಧಲಿಂಗನ ಕಾಲಕ್ಕೆ ಚಿಲ್ಲಾಳ ಸಮಯದ ಪೂರ್ವದಲ್ಲಿ ಈ ಸಂಪಾದನಾ ಪರಂಪರೆಯ ಆದಿ ಭಾಗದಲ್ಲಿ ಆತ ಹುಟ್ಟಿ ಬಂದು 101 ವಿರಕ್ತರ ಹಂತವನ್ನು ಬರ್ತಾನೆ. ಆ 101 ವಿರಕ್ತರಿಗೆ 101 ಹಳ್ಳಿಗಳನ್ನು ಉಂಬಳಿ ಕೊಟ್ಟು ಯಾವ ಶರಣರ ವಚನಗಳ ಹರಿದು ಹಂಚಿ ಹೋಗಿದ್ವು ಅವನ್ನೆಲ್ಲ ಮಹತ್ವವನ್ನು ರೂಪಕ ಮಾಡಬೇಕಂತ ತಿಳ್ಕೊಂಡು ಕೇಳಿ ಆ 101 ವಿರಕ್ತರನ್ನ ತಗೊಂಡು ಬಂದಾಗ ಆ 101 ವಿರಕ್ತರಲ್ಲಿ ಒಬ್ಬನು ಚಾಮರಸ. ಆ ಚಾಮರಸ ಬರೀತಾನೆ ಪ್ರಭುಲಿಂಗ ಲೀಲೆಗಳು.
ಆ ಪ್ರಭುಲಿಂಗ ಲೀಲೆಯನ್ನು ಅವ ಬರಿತಾ 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 ಹೇಳಿದಾಗ ಇಡೀ ಅಲ್ಲಮನ ಜೀವನ ಚರಿತ್ರೆಯನ್ನು ಸುಮ್ಮನೆ ಒಂದು ಕ್ಷಣಕ್ಕೆ ಕಟ್ಟಿಕೊಟ್ಬಿಡ್ತಾನ. ಅಂತವನು ಅಲ್ಲಮ ಪ್ರಭು. ಎಲ್ಲ ಹುಡುಗರಂಗ ನಟವರ ಜಾತಿಯಲ್ಲಿ ಹುಟ್ಟಿ ಮದ್ದಳೆಯನ್ನ ಬಾಧಿಸಿ ನೃತ್ಯ ಮೇಳದಲ್ಲಿ ಆನಂದದಲ್ಲಿರುವಂತಹ ಆ ಅಲ್ಲಮ ಅವನು ನೋಡೋದೇನೆ ಬಹಳ ಆನಂದ. ಹುಟ್ಟಿದಲ್ಲಿ ಕೊಲ್ಲರ ಕುಲದಲ್ಲಿ ಹುಟ್ಟಿದ ಕೊಲ್ಲರ ಶಿಶುವೆಂದು ಕಾಣದೆ ಶಿವನ ಚಿತ್ರೂಪದ ಕಳೆಯನ್ನೇ ತೋರುವಂತಹ ಆ ಮಹಾಪ್ರಭು ಅವನ ಸಾತ್ವಿಕ ರೂಪದ ಕಳೆಯನ್ನು ಒಳಗೊಂಡು ಮುದ್ದಾದ ಮುಖವನ್ನು ತಗೊಂಡು ಆನಂದದಿಂದ ಇರುವಂತಹ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ ಜೈನ ಪ್ರಭಾವ ಇಡೀ ಮಲೆನಾಡು ಭಾಗದಲ್ಲಿ ಒಳಗೊಂಡಿತ್ತು. ಆ ಮಲೆನಾಡು ಭಾಗದ ಬಳೆ ಪದ್ಮಾವತಿಯ ಪರಂಪರೆಯಲ್ಲಿರುವಂತಹ ಎಲ್ಲ ಗುರುಗಳು ಆ ಭಾಗದಲ್ಲಿ ಸಂಚಾರ ಮಾಡ್ತಿದ್ರು. ಜೈನ ಧರ್ಮದವರು ಜಾತಿಯನ್ನ ಮೀರಿ ಕೆಳಜಾತಿಗಳು ಕೂಡ ಶಿಕ್ಷಣ ಕೊಡ್ತಿದ್ರು. ಅಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಹೋಗಿ ಆ ಜೈನ ಗುರುಗಳ ಹತ್ರ ಉಪದೇಶವನ್ನು ತಗೋತಾರೆ, ವಿದ್ಯೆಯ ಅರ್ಜನೆ ಮಾಡ್ತಾರೆ. ಬೌದ್ಧ ಗುರುಗಳ ಕಡೆ ಕರೀತಾರೆ, ಕಾಳಾಮುಖರ ಕಡೆ ಕರೀತಾನೆ, ನಕುಲಿ ಶೈವಗಳ ಕರೀತಾನೆ, ಕಾಶ್ಮೀರಿ ಶೈವಗಳ ಕಡೆ ಕರೀತಾನೆ. ಎಲ್ಲರ ಕಡೆ ಕಲ್ತು 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 ಆತ ಮಹಾನ್ ಪರಾಕ್ರಮಿಯಾಗಿ ಬರ್ತಾನೆ. ಮದ್ದಳೆಯನ್ನ ಬಾರಿಸ್ತಾ 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 ಇರುವಂತಹ ಆ ಅಲ್ಲಮ ಪ್ರಭು ಸುಮ್ಮನೆ ಅವ ಇನ್ನು ಮದ್ದಳೆ ಬಾರಿಸಕತ್ತ ಅಂತಂದ್ರೆ ಕೈಗೆ ಕಟ್ಟಿದ ರುದ್ರಾಕ್ಷಿ ಮಣಿಗಳು ಕೂಡ ಅವನು ಛಳ್ಳನ್ನು ಬಿಚ್ಚಿ ಬಿಡ್ತಿದ್ವು ಅಂತವನು. ಬಾಬಾ ಏನು ಅವನು ಎದಿ, ಅವನ ಕೈ ಎಂತವೋ, ಅವನ ತೋಳು ಎಂತವೋ, ಅವನ ಬೆರಳು ಎಂತವೋ, ಅವನ ಮೂಗ, ಅವನ ಕಣ್ಣ ಅವನು ನೋಡೋದೇ ಬಂದ ಆನಂದ. ಸುಮ್ಮನೆ ಅಂತ ಒಂದು ಪಟ್ಟಿ ತಗೊಂಡು ತಲೆಗೆ ಕಟ್ಟಿದ್ರೆ ತಲೆ ಒಳಗದ ಕೂದಲೆಲ್ಲ ಕೂಡ ಕುಣಿತಿದ್ವು ಅಂತ ಅಂತ ರೋಮಾಂಚನಕರವಾದಂತಹ ತಲೆ ರೋಮಗಳನ್ನು ಹೊಂದುವಂತವನು ಅಲ್ಲಮ ಪ್ರಭು. ಏನ್ ನೋಡ್ಬೇಕ ಅವ 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 ಬಿಸಿಲಿಗೆ ಕುತ್ತ ಅಂದ್ರೆ ಅವನ ಮೈ ಮೇಲಿನ ಬಟ್ಟಿನೂ ಕೂಡ ನಾಚಬೇಕು, ಹಂಗ ಮೈ ಬಂದ. ಕೈಗೆ ತೋಳಗೈಗೆ ರಟ್ಟಿಗೆ ಕಟ್ಟಿದ ರುದ್ರಾಕ್ಷಿಯು ಕೂಡ ಬೆಣ್ಣಿಗೆ ಬರಿ ಕೊಟ್ಟಾರೇನೋ ಅನ್ನೋ ಹಂಗೆ ಕಾಣ್ತಿದ್ವು ಅಂತ ಚಲುವ ಏನವನ ರೋಮಾಂಚನಕಾರಿ ಅಂತ ಎದೆಯಲ್ಲಿ ಕಾಮವನ್ನು ತೋರಿಸದಂತಹ ಮೋಹ ಭಾವವನ್ನು ಮೀರಿದಂತಹ ಯೋಗಿ ಭಾವ ಅಂತವರು. ಶಿಲೆಮೇಲಿರ್ಪ ಕಾಮಿ ಉಂಟು, ಮೊನೆಮೇಲಿರ್ಪ ಯೋಗಿ ಉಂಟು ಅನ್ನಂಗೆ ದೇಹದ ಯೌವನವನ್ನು ಒಳಗೊಂಡು ಕೂಡ ಒಂದಿಷ್ಟು ಕಾಮ ಅವನ ಸುಳಿದಲ್ಲಿ ಸುಳಿತಿರ್ಲಿಲ್ಲ. ಅದನ್ನ ಗುರುಗಳು ಕೇಳ್ತಾರೆ, ಅಲ್ಲಮ್ಮ ಇಷ್ಟು ಯೌವನ ಅಂತ ಇದ್ದೀನಿ ನೀನು ಸುಮ್ಮನೆ ಹಂಗ ಪಾದ ಭೂಮಿ ಮೇಲೆ ಇಟ್ಟಂದ್ರೆ ಹಿಮ್ಮಡಿ ರಕ್ತ ಜಮ್ಮು ಕೆಂಪಾಗಬೇಕು. ಸುಮ್ಮನೆ ಬಾಯಿ ಬಿಚ್ಚಿ ಮಾತಾಡಕತ್ತ ಅಂದ್ರ ತುಟಿಯಿಂದ ಆ ಯೌವನ ರಸ ಸವಿಬೇಕು ಅಂತವನು. ಮದ್ದಳೆಯನ್ನ ಬಾರಿಸುವಾಗ ದೇವಾಲಯದಲ್ಲಿ ಹಚ್ಚಿಟ್ಟಂತಹ ಆ ದೀಪಗಳು ಕೂಡ ಅವನ ಗಲ್ಲದ ಮೇಲೆ ಕಾಣಬೇಕು ಅಂತವನು ಅಲ್ಲಮ ಪ್ರಭು. ಹಣಿ ಮೇಲೆ ಹಚ್ಚಿದ ವಿಭೂತಿನೂ ಕೂಡ ಅವನ ಮುಖದ ಕಾಂತಿಗೆ ನಾಚಬೇಕು, ಅಷ್ಟು ಸುಂದರನು. ಅವ್ನು ನೋಡೊಂದು ಕ್ಷಣ ಅಂತಾನೆ ಅಂತಾರೆ, ನೀನು ಮದ್ವೆ ಮಾಡ್ಬೇಕಂತ ಮಾಡಿ ಯಪ್ಪ, ಮತ್ತ ನಂಗೆ ಮದ್ವೆ ಮಾಡ್ಬೇಕಾರೆ ಹುಡುಗಿ ಹೆಂಗದ ಸುತ್ತ ಕಡಿಲೆ ಬರ್ದಂಗ ನಿಮ್ಮ ಮೌನ ಹಂಗದ ಅಂತ ಮತ್ತ ನಮ್ಮ ಮೌನ ಹಂಗಿದ್ದಕ್ಕೆ ಮತ್ತ ನಮ್ಮ ಮೌ ಅಲ್ಲ ನಮ್ಮ ಮೌನ ಹೆಂಗ ಮದುವೆ ಯಾಕೆ ಮಾಡ್ತೈತೆ ಅಂತ ಕೇಳ್ತಾನಲ್ಲ. ಅವತ್ತ ಅಂದ ಕಾಣುವಂತಹ ಸೃಷ್ಟಿಯನ್ನೇ ಸೃಷ್ಟಿಸಿದಂತಹ ತೋರುವ ಹೆಣ್ಣನ್ನ ನನ್ನ ತಾಯಿ ರೂಪ ಅಂದಾಗ ಇನ್ನು ನನ್ನ ತಾಯಿ ಜೊತೆಯಲ್ಲಿ ನಾನು ಮದುವೆ ಆಗುವುದು ಆಗಲಾರದ ಮಾತು. ಇವತ್ತಿಗೆ ನನ್ನ ಜೀವನದಲ್ಲಿ ಹೆಣ್ಣ ಇಲ್ಲ ಅಂದ, ಮುಂದೆ ನಾನು ಮದುವೆ ಆಗಂಗಿಲ್ಲ ಅಂತ. ತೋರುವ ಸೃಷ್ಟಿ ಇಲ್ಲ, ತಾಯಿ ಆದ್ಮೇಲೆ ನನಗೆ ಇನ್ನು ಯಾರು ಮದುವೆ ಆಗಲಿ ನನಗಿಲ್ಲ ಅಂತಾನವ. ಬೇಡ ಅಲ್ಲಲ್ಲಮ್ಮ ಅಂತಾನೆ. ಹಂಗಾರೆ ನೀ ಏನಾಗಬೇಕು ಜಗತ್ತಿನಲ್ಲಿ ನನ್ನ ಹತ್ರಕ್ಕೆ ಯಾರು ಸುಳಿಬಾರ್ದು ಹಂಗಾಗ್ಬೇಕಂತ. ಹಂಗಾಗಬೇಕಾದ್ರೆ ಕೆಲವೊಂದನ್ನು ಪಡ್ಕೊಳ್ಬೇಕಾದ್ರೆ ಕೆಲವೊಂದನ್ನು ಬಿಡಬೇಕಾಗ್ತೈತಪ್ಪ ಅಂತಂತಾರ. ಮತ್ತ ಹಂಗಾರೆ ಏನ್ ಬಿಡಬೇಕು? ತಂದೆ ನೀನು ಹುಟ್ಟಿ ಬಟ್ಟೆ ಒಳಗ ಹುಟ್ಟಿ ನಿನ್ನ ಕಣ್ಣು ತೆಗೆಯುವ 12 ದಿನದೊಳಗಡೆ ನಿಮ್ಮ ಅಪ್ಪನೇನು ಬಿಟ್ಟು ಹೋದಾಗ ಅಪ್ಪನೇ ನೆನಪು ಆಗಲಾರ್ದಂಗ ನಿನ್ನನ್ನು ಯಾರು ಬೆಳೆಸ್ಯಾರೋ, ಇಲ್ಲಿ ತನಕ ತೋರುವ ಸೃಷ್ಟಿ ಹೆಣ್ಣೆಲ್ಲ ಕೂಡ ತಾಯಿಯ ರೂಪ ಅನ್ನುವಂತಹ ಭಾವವನ್ನ ನಿನ್ನ ಉದರದೊಳಗೆ ನಿನ್ನ ಎದೆ ಒಳಗ ಯಾರು ಇಟ್ಟಾಳೋ, ನಿನ್ನ ಸುಂದರ ಶರೀರದ ಕಾಯಮಯ ಈ ಪ್ರಾಣಕೋಶಕ್ಕೆ ಈ ಜೀವಮಯ ಕೋಶಕ್ಕೆ ಯಾರು ಶರೀರವನ್ನು ಧಾರಣೆ ಮಾಡಿ ಈ ಭೂಮಿಗೆ ತಂದು ಬಿಟ್ಟಾಳೋ ಆಕೆ ಬಿಟ್ಟಿ ಅಂದ್ರೆ ನೀ ಜಗತ್ತಿನಾಗ ಬಹಳ ದೊಡ್ಡವಾಗ್ತಪ್ಪ ಅಂತಾರ. ಹಂಗಾರೆ ತಾಯಿ ಬಿಡಬೇಕೇನ್ರಿ ಅಂತ. ಹೌದು, ಬಿಡಬೇಕು. ಜಗತ್ತಿನ ಎಲ್ಲ ಹೆಣ್ಣಿಗೆ ನೀ ತಾಯಿ ಆಗ್ಬೇಕಾದ್ರೆ ನಿನ್ನ ತಾಯಿಯನ್ನು ಬಿಟ್ಟು ಸಾಧನೆ ಮಾಡಿದಾಗ ಜಗತ್ತನ್ನ ಗೆಲ್ಲಕ್ಕಾಗ್ತದಮ್ಮ. ಆಕೆ ಮಾಯಾ ಬಂಧನದೊಳಗಿದ್ರೆ ಆಕೆ ಮತ್ತೊಂದು ಮದುವೆ ಮಾಡಿ ಕಟ್ಟಿ ಮತ್ತ ಬಳ್ಳಿ ಹಬ್ಬಿಸ್ಬೇಕಂತಾಳೆ. ಆಕೆ ನೀನು ಯಾವಾಗ ಬಿಡು, ಅವಾಗ ಜಗತ್ತಿಗೆ ಬಳ್ಳಿ ಆಗಿ ನೆರಳಾಗಿ ಮಾತಾಡ. ಆಯ್ತು, ಬಿಡ್ತೀನಿ. ತಾಯಿ ಮಲಗಿದಾಗ ಕಾಲುಂಗರವನ್ನ ತೆಗೆದು ತಾಯಿ ಮಲ್ಕೊಂಡಿದ್ರು
ಆ ಎರಡೂ ತಾಯಿ ಪಾದವನ್ನ ಮನೆಗೆ ಹಿಡ್ಕೊಂಡು ಆ ಪಾದಕ್ಕೊಂದು ಮುತ್ತು ಕೊಟ್ಟು ತಾಯಿ ನಿಂತಿಗನೊಳಗೆ ನಿಂತು ಹತ್ತಿದಾಗ ಎದ್ದು ಮನೆ ಬಿಟ್ಟು ಬಂದವನು ಒಳ್ಳೆ ಜೀವನಗಳ ಆಕೆ ಮುಕ್ತಿ ನೋಡಲಿಲ್ಲ. ಶಿವಯೋಗಿ ತಾಯಿ ಹೋದ. ಹಳ್ಳ ಕೊಳ್ಳ ಅವು ಇವು ಎಲ್ಲ ಮಾಡಿ 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 ಗವಿಯೊಳಗೆ ಕುಂತು ಗುರುಗಳ ಉಪದೇಶದ ಮೇರೆಗೆ ಎಲ್ಲ ಪರಂಪರೆಯನ್ನ ಕಲಿತಾನೆ, ಓದ್ತಾನೆ 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 ಓದ್ತಾನೆ. ಆ ಓದಿದಂತಹ ಅಲ್ಲಮ್ಮ ಪ್ರಭು ಮದ್ದಳೆಯಲ್ಲೂ ಬಹಳ ಸುಂದರವಾದಂತಹ ಮದ್ದಳೆಯನ್ನು ಪಾಲಿಸಿದಾಗ ಗುರು ಪರಂಪರೆಯಲ್ಲಿ ವಾದ ನಡೆದಾಗ ಒಂದು ಹೆಣ್ಣು ಒಂದು ಪ್ರಶ್ನೆ ಕೇಳ್ತಾರೆ, ಗುರುಗಳೇ, ಅರ್ಧನಾರೀಶ್ವರ ತತ್ವವನ್ನು ಓದಿಸಿ ಉಪದೇಶ ಮಾಡುವಂತಹ ಶೈವ ಗುರುಗಳೇ, ಅರ್ಧನಾರೀಶ್ವರ ತತ್ವದಲ್ಲಿ ಶಿವನ ಅರ್ಧಾಂಗಿನಿ ನಾರಿಯಾದ ಮೇಲೆ ಹೆಣ್ಣು ಆದ್ಮೇಲೆ ಮತ್ತೆ ನೀವು ಗುರುಕುಲದಲ್ಲಿ ಗಂಡು ಮಕ್ಕಳಿಗೆ ಅಟ್ಟ ಪಾಠ ಮಾಡ್ತೀರಿ, ನನಗೂ ಪಾಠ ಮಾಡ್ತಾ ಎಲೆ ಶೂದ್ರ ಹೆಣ್ಣೆ ಗುರುಕುಲದಲ್ಲಿ ಬಂದು ಗುರುಗಳನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ನೀ ಎಂತ ಹೊಟ್ಟೆ ಹುಟ್ಟಿ ಬಂದಿಯವ, ಎಂತ ಪ್ರಶ್ನೆ ಮಾಡಕತ್ತಿ, ಶಾಸ್ತ್ರ ವಿರೋಧದ ಮಾತನಾಡಕತ್ತಿಲ್ಲ, ಹೆಣ್ಣಾಗಿ ಹುಟ್ಟಿದೀನು ಅಂತಂದಾಗ ಅಲ್ಲ ಮುಗಿದು ಪ್ರಶ್ನೆ ಮಾಡ್ತಾರೆ, ಅಲ್ಲ ಗುರುಗಳೇ, ಹೇಳೋದು ನೀವೆಲ್ಲ ಒಂದೇ ಸೃಷ್ಟಿಯ ನೇಮದಲ್ಲಿ ಹೆಣ್ಣು ಗಂಡು ಸಮಾನ ಅಂತೀರಿ, ಮತ್ತು ವಿದ್ಯಾ ಕೊಡುವಾಗ ಭೇದ ಮಾಡ್ತೀರಿ ಅಂದಾಗ ಮನುಸ್ಮೃತಿ ಹೇಳ್ತದ ನಾರಿ ಸ್ವತಂತ್ರನ ಅರ್ಹತೆ ಏನ್ ಶೂದ್ರನ ಹುಟ್ಟುವಾಗ ತಂದೆಯ ಸೇವೆಯನ್ನ ಮಾಡಿ ಬೆಳೆಯುತ್ತಲೇ ಗಂಡನ ಸೇವೆಯನ್ನ ಮಾಡಿ ಮುಪ್ಪಿನ ಕಾಲಕ್ಕೆ ಮಕ್ಕಳ ಸೇವೆಯನ್ನ ಮಾಡಿ ಈ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿ ಗಂಡನಾಗಿ ಗಂಡಿನ ಸೇವೆಯನ್ನ ಮಾಡಿ ಹೆಣ್ಣಾಗಿ ಸತ್ತ ಮೇಲೆ ಮುಂದಿನ ಜನ್ಮದಲ್ಲಿ ಗಂಡಾಗಿ ಹುಟ್ಟಿದ ಮೇಲೇನೆ ಅವಳಿಗೆ ಮುಕ್ತಿ. ಇದರಿಂದ ಅವಳ ಶೂದ್ರರು ಅದು ಹೇಳದ ಧರ್ಮ ಅಂತಂದಾಗ ಅಲ್ಲಮಪ್ರಭುಗಳಂತಾರೆ, ಹೆಣ್ಣಿಗೆ ಪ್ರವೇಶವಿಲ್ಲದ ಈ ಗುರುಕುಲದಲ್ಲಿ ನಾನಿರಲ್ಲ ಅಂತ ತಿಳ್ಕೊಂಡು ಗುರುಗಳನ್ನ ಸಿಗ್ತಾರೆ, ಮನೆ ಬರಬಹುದು. ಮತ್ತೆ ಬಾರಿಸೋದಾಗ ಆ ಮಧುಕೇಶ್ವರ ದೇವಸ್ಥಾನದಲ್ಲಿ ಕುಂತು ಮದ್ದಳೆ ಬಾರಿಸ್ತಿದ್ದ. ಸ್ನಾನ ಮಾಡ್ಬೇಕನ್ನಿಸ್ತದೆ, ಆ ಸ್ನಾನವನ್ನು ಮಾಡಕ್ಕಂತ ತಿಳ್ಕೊಂಡು ಬಳಿ ಒಳಗಡೆ ಹೋಗಿ ಅವ ಕಲ್ಯಾಣಿ ಒಳಗಡೆ ಆ ಮಧುಕೇಶ್ವರನ ಬರುವಂತಹ ಆ ಬಳಿ ಒಳಗಡೆ ಹೋಗಿ ಸ್ನಾನಕ್ಕೆ ಕುಂತಾನೆ. ಸ್ನಾನ ಮಾಡ್ಬೇಕಾಗಿ ಅವನಿಗೆ ಒಳಗೆ ನದಿ ಒಳಗಡೆ ಹೋಗಿ ಮುಳುಗಿ ಗೊತ್ತಾನ. ಈ ಚಂದ್ರುಳ ಚರಿದೆ ಕಡಿಲೆ ಬರೆದಂತಕ್ಕೆ ಅಷ್ಟು ಸುಂದರವಾದ ಹೆಣ್ಣುಮಗಳು, ತ್ರಿಭಯಂಕರ ಸುಂದರಿಯಾದಂಥವಳು, ಮಮಕಾರ ಮೋಹಿನಿ ಮಗಳು ಮಾಯಿ. ಶಿವನ ಚರಣದಾಸಿಯಾಗಿ ಶಿವನನ್ನೇ ಒಲಿಸಿಕೊಂಡು ಇಡೀ ಗಂಡು ಕುಲವನ್ನೇ ವಿರೋಧ ಮಾಡಿ ಶಿವನೇ ನನ್ನ ಪತಿಯಾಗಬೇಕಂತ ತಿಳ್ಕೊಂಡು ನೃತ್ಯದಲ್ಲಿ ಶಿವನನ್ನೇ ಸೋಲಿಸಬೇಕನ್ನುವಂತಹ ಮಹದಾಶೆಯಲ್ಲಿಟ್ಟಂತಹ ಆ ಚರಣದಾಸಿ ನೃತ್ಯವನ್ನ ಮಾಡುವುದಕ್ಕಾಗಿ ಇಡೀ ಬಟ್ಟೆ ಬರೆಗಳನ್ನೆಲ್ಲ ಕಟ್ಕೊಂಡು ಬಂದು ಬೇಕಾದ ದೇಹದ ಕೆಲವೊಂದು ಬಟ್ಟೆಗಳನ್ನು ಬಿಚ್ಚಿಟ್ಟು ಬಳೆ ಇಳಿದು ಹೋಗ್ತಾಳೆ. ಅವ ಮಮಕಾರ ತನ್ನ ಮಗಳಿಗಾಗಿನೇ ಕಟ್ಟಿದಂತಹ ಮಧುಕೇಶ್ವರ ದೇವಸ್ಥಾನ. ಆ ಮಧುಕೇಶ್ವರ ದೇವಸ್ಥಾನದಲ್ಲಿ ಅವಳು ಸ್ನಾನ ಮಾಡಿ ಪೂಜೆ ಮಾಡಿ ನೃತ್ಯವನ್ನು ಸಮರ್ಪಣೆ ಮಾಡೋ ತನಕ ಊರಿನ ಸಾರ್ವಜನಿಕರಿಗೆ ಯಾರಿಗೂ ಒಳಗಡೆಯಾಗಿ ಬಿಡ್ತಿರ್ಲಿಲ್ಲ. ಅವ ಅಷ್ಟು ಕಟ್ಟುನಿಟ್ಟಿನಲ್ಲಿ ಇಟ್ಟಿದ್ದ ಊರನ್ನ ಆ ಟೈಮ್ನಲ್ಲಿ ಹೋಗ್ತಾಳಕ್ಕೆ ಅಂತ ಬಳಿ ಇಳ್ಕೊಂತ ಬಂದಕ್ಕಿನ ಬಳ್ಯಾರ ಹಿಡಿದು ಮೂಗಿಳಿದು ಮುಳುಗಿ 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 3 ಸಲ ಇಳಿತಾಳಕ್ಕೆ ಕಣ್ಣು ಮುಚ್ಚಿ ಮೂರನೇ ಸಲಕ್ಕೆ ಮೂಗಿಡಿದ ಕಣ್ಣು ಮುಚ್ಚಿ ಹೇಳೋದ್ರಾಗ ನೀರ್ನ್ಯಾಗ ಕಣ್ಣು ತೆಗೆದು ನೋಡ್ತಾಳೆ. ಆ ಬಳಿ ದಂಡಿ ಒಳಗೆ ದೂರಾಗಿ ನೀರು ಬಳ್ಯ ನಡೆಯಕತ್ತೈತಿ. ಆ ಬಳಿ ದಂಡ್ಯಾಗ ಒಂದು ಕಲ್ಲು ಐತಿ, ಒಳಗೆ ನಟ್ಟ ನಡುವು ಪಡಗಲ್ಲು. ಆ ಪಡಗಲಿನ ಮೇಲೆ ಕುಂತು ತಪಸ್ ಮಾಡಕತ್ತಾನೆ. ಮೂಗಿನಿಂದ ಗಾಳಿ ಬಿಡಾಕತ್ತಾನ, ಎಲ್ಲೆದ ತರಾಕತ್ತಾನೆ ಎಲ್ಲೆದ ಬಿಡಾಕತ್ತಾನ ಗೊತ್ತಾಗ್ಲತ್ತು. ಒಂದು ಕ್ಷಣ ಮೂಗಿಡಿದು ಮುಳುಗಿದಾಗ ಕಣ್ಣು ತೆಗೆದು ನೋಡಿದ್ರು. ಅವನು ನೋಡುವ ಕ್ಷಣ ಎದುರು ನೀರಿನಾಗೆ ಬೆವತಿದ್ದಳು ಅಂತ ಎದ್ದು ಸುಧಾರಣ ಓಡಿಬಿಡ್ತಾವ. ಅಂಜಿ ಓಡಿ ಬಂದಳು. ಓಡಿ ಬಂದಾಗ ಮರಣಕ್ಕಂತ ತಿಳ್ಕೊಂಡು ಜ್ವರ ಬಂದು ಏನ್ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಪೂಜೆ ಮಾಡಲಿಲ್ಲ, ಪುರಸ್ಕಾರ ಮಾಡಲಿಲ್ಲ, ಶಿವನಿಗೆ ಅರ್ಚನೆ ಮಾಡಲಿಲ್ಲ, ಎಲ್ಲ ಬಿಟ್ಟು ಬಂದು ಬಳಿದಂಡಿ ಮೇಲೆ ಕುಂತಾಳೆ. ಮನೆಗೆ ಹೋಗಿ ಕುಂತಾಳೆ. ಮನೆಗೆ ಹೋಗಿ ಕುತ್ತದೊಳಗೆ ಅವೆಲ್ಲ ಪೂಜೆಯನ್ನೆಲ್ಲ ಮಾಡಿಕೊಂಡು ಒಳಗ ತಪಸ್ಸನ್ನು ಮಾಡಿ ಎಲ್ಲ ಮಾಡಿ ಮದ್ದಳೆ ಬಾರಿಸಿ ಕೂತಿದ್ದ. ಆ ಮಾಯೆಯ ಸೇವಕಿಯಾದಂತಹ ತರುಣಿ ಲತೆ ಅನ್ನುವಂತಹ ಹೆಣ್ಮಗಳು ಆಕೆ ದೇವಸ್ಥಾನಕ್ಕೆ ಬರ್ತಾಳೆ. ಎಲ್ಲದಾಳ ಮಾಯ ಶಿವಾಳ ಅಂತ ನೋಡ್ಕೊಂಡು ಹುಡುಕಾಡ್ಕೊಂಡು ಬರ್ತಾಳ. ಬರುವಂತ ಸಂದರ್ಭ ಇಡೀ ದೇವಾಲಯ ಹುಡುಕಾಡ್ತಾಳೆ, ಹೊಳಿ ಹುಡುಕಾಡ್ತಾಳೆ, ಸ್ವರ್ಣ ಮಂದಿರ ಹುಡುಕಾಡ್ತಾಳೆ, ತಮ ಮಂದಿರ ಹುಡುಕಾಡ್ತಾಳೆ, ಪೌಳಿ ಹುಡುಕಾಡ್ತಾಳೆ, ಸದರಿ ಹುಡುಕಾಡ್ತಾಳೆ. ಎಲ್ಲ ಆಕೆ ಸಿಗಲಿಲ್ಲ. ಎಲ್ಲದಾಳ ಅಂತ ತಿಳ್ಕೊಂಡು ಮತ್ತೆ ಅಂತಪುರಕ್ಕೆ ಓಡಿ ಬಂದಾಗ ಹೆದರ್ಕೊಂಡು ಕೂತಿದ್ರು. ಅವ ಮದ್ದಳೆ ಬಾರಿಸಿದ್ದ. ಆ ದೇವಸ್ಥಾನವನ್ನು ಹಿಂಗ ಸುತ್ತಿ ಬರೋದ್ರೊಳಗೆ ಇವ ಬಾಡಿಗೆ ತಲೆ ಹಚ್ಕೊಂಡು ಮದ್ದಳೆ ಬಾರಿಸೋದು ಕೂತಾಗ ಅವನು ನೋಡಿ ಅಂತಾಳೆ, ಅಬ್ಬಬ್ಬ ಏನು ಭೂಮಿಗೆ ಮಿಗಿಲಾದಲ್ಲ. ಯಾವ ಗಂಡು ಕುಲವನ್ನೇ ವಿರೋಧಿಸಿ ಮಾಡಿ ತನ್ನ ತಂದೆಯಲ್ಲದೆ ಇನ್ನೊಂದು ಗಂಡನನ್ನ ಕಣ್ಣೆತ್ತಿ ನೋಡ್ಲಾರ್ದಂತೆ ಗಂಡನ ಜನ್ಮದಲ್ಲಿ ಇಲ್ಲ ಅಂತ ತಿಳ್ಕೊಂಡು ಮದುವೆ ವಯಸ್ಸು ಬಂದ್ರೂ ಕೂಡ ಮದುವೆ ಆಗಲಾರ್ದಂಗೆ ಕಾದು ಕುಂತಾಳಲ್ಲ ಈ ಮಾಯೆ. ನನ್ನ ಗೆಳತಿ, ನನ್ನ ದಾಸಿ, ನನ್ನ ಶರಣ, ನನ್ನ ಆ ಒಡತಿ, ಆ ಮಾಯೆಗೆ ತಕ್ಕಂತ ಗಂಡಿ ಮಾತಾಡಲ್ಲ. ಒಮ್ಮೆ ಏನು ಚಂದ್ರಮ್ಮ ನಾಡಿನ ಎಲ್ಲ ಹೆಣ್ಣು ಮಕ್ಕಳನ್ನು ಕೂಡ ತನ್ನ ಸೌಂದರ್ಯದಲ್ಲೇ ಸೋಲಿಸಬಹುದಂತವಳು. ತನ್ನ ಹೆಜ್ಜೆಯ ಗೆಜ್ಜೆಯ ನಾದಕ್ಕೆ ಮದ್ದಳೆ ಬಾರಿಸುವಂತವರ ಕೈಯೇ ಸೋಲಿಸಿ ಬಿಡುವಂತವಳು.
ಇಡೀ ಮಮಕಾರ ಮಹಾರಾಜನ ಇಡೀ ಮನ್ಮಥನ ಇಡೀ ಸೌಂದರ್ಯವನ್ನು ಕಡಿದು ಮಂಥನ ಮಾಡಿದಾಗ ಬೆನ್ನಿ ಬರ್ತದಲ್ಲ, ಅಂತಹ ಆ ಯೌವನದ ಮಂಥನದಲ್ಲಿ ಹುಟ್ಟಿದಂತಹ ಆ ಮಾಯೆಯನ್ನೇ ಸೋಲುವಷ್ಟು ಯೌವನ ಇವನೊಳಗೈತಲ್ಲ. ಸಾವಿರ ಸಾವಿರ ಮನ್ಮಥನ ಪ್ರಭಾವದ ಕೋಟಿ ಸೂರ್ಯನ ಪ್ರಕಾಶದಲ್ಲಿ ಇವನು ಇವನನ್ನ ನೋಡಿದ್ರೆ ಇವನನ್ನ ಮಾಯೆ ಮದುವೆ ಆಗ್ತಾಳ. ಇವನ ಬಗ್ಗೆ ಒಂದಿಷ್ಟು ಹೇಳ್ಬೇಕು ಅಂತ ತಿಳ್ಕೊಂಡು ನೋಡಿ ಬರ್ತಾವ. ಏ ಮಾಯೆ ಮಾಯೆ ಎಲ್ಲಿದೇವ ನೋಡು, ಅಣ್ಣಪ್ಪ ಮಧುಕೇಶ್ವರ ದೇವಾಲಯದಲ್ಲಿ ಒಬ್ಬ ತರುಣ ಬಂದು ಕುಂತಾನ. ಏನವನ್ ಚಳಿ, ಏನವನ್ ಕಣ್ಣು, ಏನವನ್ ಕಿವಿ, ಏನವನ್ ಮೂಗು, ಏನು ಆನಂದ ನೋಡ್ಬೇಕು. ಮೈ ಮೇಲೆ ಕೆಳಕಲ ಬಟ್ಟೆ ಪ್ರಕಾರ ಹೊತ್ತು ಬಟ್ಟೆನ ಅಂತ ಮೈ ಐತಿ. ಅಂತಹ ಮೈ ಏನಾಯ್ತಲ್ಲ, ಅಂತಹ ಸುಂದರವಾದಂತಹ ಅವಪ್ಪಿದರೆ ಅಸ್ಥಿಗಳು ಪುಡಿ ಪುಡಿಯಾಗುವಂತೆ ಅರಸಿ ಕಾಲದತ್ತನುವ ಬೆರೆತು ಕೂಡಲು ಸುಖವ ಎನಗೆ ನೀ ಕರುಣಿಸ ಚಂದ ಮಲ್ಲಿಕಾರ್ಜುನ ಅನ್ನಕ್ಕೆ. ಅಂತಹ ಈ ಎಲ್ಲ ಹೆಣ್ಣು ಮಕ್ಕಳು ಗಂಡು ಹೆಣ್ಣು ಕೂಡಿ ಭೋಗಿಸದ ಸುಖಭೋಗವನ್ನೇ ಮೀರಿಸುವಂತಹ ಒಂದು ಸುಖವನ್ನು ಕೊಡುವಂತಹ ಒಬ್ಬ ಪುರುಷ ಬಂದು ಗೊತ್ತಾನೆ. ಅವ ನಿನಗೆ ಮಾತ್ರ ಹೋಲಿಕೆ ಆಗ್ಬೇಕು, ಆದ್ರೆ ಅವನಿಗೆ ನೀನು ಹೋಲಿಕೆ ಆಗಿಲ್ಲ ಅಂತವಳು ಬಂದ್ಕೊತಾನೆ. ಎಲ್ಲಿದ್ದ ಮಧುಕೇಶ್ವರ ದೇವಸ್ಥಾನದಾಗಿದ್ದೇನು? ಹೌದು, ಇಂತ ಅಲ್ಲಿ ನಿನಗೆ ಗೊತ್ತಾಯ್ತು. ನಾನು ಹೋಗಿದ್ದೆ, ಹೊಳೆ ಬಂದಿದ್ದ, ಎದುರು ಬಂದು ಬಿಟ್ಟಿನಿ ಅಂತಂದಾಗ ಅವ ಎಂತವನಿದ್ದ ಅಂದ್ರೆ, ಯಾರು ನೀರಿನಲ್ಲಿ ಮುಳುಗಿದರೂ ಸಾಯುವುದಿಲ್ಲವೋ, ಯಾರು ಗಾಳಿಯಲ್ಲಿ ನಡೆಯಬಲ್ಲರೋ, ಯಾರು ಆಕಾಶ ಮಾರ್ಗವಾಗಿ ಸಂಚರಿಸಬಲ್ಲರೋ, ಯಾರನ್ನ ಬೆಂಕಿ ಸುಡುವುದಿಲ್ಲವೋ, ಯಾರನ್ನ ಪಂಚಭೂತಗಳಿಂದ ಆದ ಶರೀರ ಅದೇ ಪಂಚಭೂತಕ್ಕೆ ಈಡಾಗಿ ಸಾಯ್ತದೋ, ಆ ಪಂಚಭೂತಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಪಂಚಭೂತಗಳಿಗೆ ಅತೀತವಾದಂತಹ ನಿರಂಜನನಿದಾನಲ್ಲ, ಅವನಿಗೆ ಯೋಮಕಾಯಿ ಅಂತಾರವ ಆ ಜಲಮಂತನ ವಿದ್ಯೆಯನ್ನ, ಅಗ್ನಿಸ್ತಂಭ ವಿದ್ಯೆಯನ್ನ, ಜಲಸ್ತಂಭನ ವಿದ್ಯೆಯನ್ನ ಗೆದ್ದಂತವನು ಪಂಚಭೂತಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡವನು ಅಂತವನು ಬಂದಾನ. ಅವನು ನಿನ್ನನ್ನು ನೋಡಿದ್ರೆ ಒಪ್ಕೊಳ್ತಾನೆ, ನೀನು ಅವನು ಒಪ್ಕೊಳ್ಬಹುದು ಅಂತ ಅವನೇನು ಒಪ್ತಾನೇನೋ ಗೊತ್ತಿಲ್ಲ. ನಡಿ ಹೆಂಗದ ನಾನು ತಿಳ್ಕೊಂಡಿದ್ದು ಬಟ್ಟೆಯನ್ನ ತಲೆವರ ಹೊತ್ಕೊಂಡು ಮುಸುಕು ಹಾಕೊಂಡು ನೋಡೋದು ಮಧುಕೇಶ್ವರ ದೇವಸ್ಥಾನಕ್ಕೆ ಬರ್ತಾವ. ಬಂದ ಇವ ಮದ್ದಳೆ ಬಾರಿಸಕತ್ತಿದ್ದ. ಮದ್ದಳೆಯನ್ನ ಬಾರಿಸೋದ್ರೊಳಗೆ ಅವನಷ್ಟು ಬಲ್ಯದ, ಅವನಷ್ಟು ಪ್ರವೀಣ ಯಾರಿರಲಿಲ್ಲ. ಅಷ್ಟು ಚಂದ ಮದ್ದಳೆ ಬಾರಿಸಕತ್ತಿದ್ದ. ನೋಡ್ಬೇಕು, ಮದ್ದಳೆ ಬಾರಿಸುವಂತಹ ಪಂಡಿತರೆಲ್ಲರೂ ಕೂಡ ಅವ್ನು ನೋಡಿದ ಎದ್ದು ಹೋಗ್ಬೇಕು, ಹಂಗ್ ಬಾರಿಸವ, ನಾಚಬೇಕು, ಹಂಗ್ ಬಾರಿಸವ. ಈಗ ಅವನು ಮದ್ದಳೆಯನ್ನು ಬಾರಿಸೋದ್ರೊಳಗೆ ಮೈ ಮರೆತು ಪುಣ್ಯಾಕ್ ಚಾಲು ಮಾಡ್ತಾಳ. ಅವ್ನು ಮುಂದೆ ಡಾನ್ಸ್ ಮಾಡಕ್ ಚಾಲು ಮಾಡ್ತಾಳ. ಆಮೇಲೆ ನೋಡ್ಲಿಲ್ಲ. ಅವನಿಗೆ ಮದ್ದಳೆ ಬಾರಿಸೋದು ಒಂದೇ, ಒಂದು ಬಂದಾರ ಬಿಟ್ಟಾರ ಕುಣದಾರ ಬಿಟ್ಟರೆ ಏನು ಗೊತ್ತಿಲ್ಲ. ಅವ್ನು ನಾದ ಏನು ಮದ್ದಳೆ ಬಿಟ್ರೆ ಅವನ ಜೀವ ಬಿಟ್ಟರೆ ಮದ್ದಳೆ ಎರಡೇ ಪ್ರಾಣ ಆಗಿದ್ರು ಅವನಿಗೆ. ಬಾರಿಸಕತ್ತಿದ್ದ. ಆದ್ರೆ ಆ ಮದ್ದಳೆ ಬಾರಿಸುವಾಗ ಯಾರು ಕುಣಿತಿರ್ತಾರಲ್ಲ, ಆ ಕುಣಿಯೋಡ ಕಾಲಾಗಿ ಗೆಜ್ಜೆ ಉಚ್ಚಬೇಕು ಒಂದು, ಇಲ್ಲ ಮದ್ದಳೆ ಬಾರಿಸೋದು ಕೈ ಸೋಲ್ಬೇಕು ಒಂದು. ಅವಾಗ ನೃತ್ಯ ಮುಗಿತದೆ. ಇಲ್ಲದ್ರೆ ಅದು ಮಹಾ ನೃತ್ಯ ಅಂತ. ಅವಾಗ ಅವ ಹಂಗ ಜುಗುರು ಬಂದೆ ಹತ್ತಿತ್ತು. ಅವ ಬಾರಿಸಕತ್ತ, ಆಕಿ ಹೆಜ್ಜೆ ಹಾಕಕತ್ತರು. ಅವನ ಬೆರಳಿನ ನಾದ ತಪ್ಪು ಹಂಗೆ ಗೆಜ್ಜೆ ಮರತ್ ಹೆಜ್ಜೆ ಹಾಕ್ತಿದ್ರು. ಅವ ಆಕಿ ಕಾಲು ಸೇರಿ ಹಂಗೆ ಇವ್ ಮರಮತ್ ತಾಳ ತಪ್ಪಿ ಬಾರಿಸ್ತಿದ್ದ. ಕ್ಷಣಕ್ಕೆ ನೋಡ್ತಾಳಕ್ಕೆ ಇವ ನನಗಿಂತ ಬೇಕದನಲ್ಲ. ಅವ ಮನುಷ್ಯನಾಗಂದ ಈ ಹೆಜ್ಜೆ ಅವ್ನು ನೋಡ್ತಿದ್ದ, ಬರೀ ಕಾಲಕ್ಕೆ ನೋಡಿ ಬರ್ತಿದ್ದಂತವ. ಕಿವಿನ ಕೇಳ್ತಿದ್ದ, ಸಮನ ಬಾರಿಸ್ತಿದ್ದ. ಆಕಿ ಮೊದಲು ನೋಡಿರ್ಲಿಲ್ಲ ಅಂತವ. ನೋಡ್ತಾನೆ ಅಸ್ತವಿದ್ಯ ಮಸ್ತವಿದ್ಯ ಅನ್ನುವಂತಹ ಕರ್ಮಣಿ ಪ್ರಯೋಗ, ಕರ್ತರಿ ಪ್ರಯೋಗವನ್ನು ಬಾರಿಸಿ ಆಕೆಯನ್ನು ಸೋಲಿಸ್ತಾನೆ. ಕಾಲು ತಿರುಗಿ ಎದ್ದು ಕುಣಿಯೋದ್ರೊಳಗನ ಆಕೆ ಕಾಲಾಗಿ ಹೆಚ್ಚು ಸೋತ್ ಬಿಡುತ್ತದೆ. ಆಕೆ ಕೆಟ್ಟ ಮಾನಸಿಕ ಆಗ್ತದೆ. ಜಗತ್ತಿನ ಎಂತೆಂಥವ್ರನ್ನು ಸೋಲಿಸಿದ್ದೆ. ಮಂತ್ರಿ ಮಹೋದಯರ ಮೊದಲಾಗಿ ಆಸ್ಥಾನ ಪಂಡಿತರನ್ನೆಲ್ಲ ಕೂಡ ಸೋಲಿಸಿ ಎಂತೆಂಥವ್ರನ್ನು ಸೋಲಿಸಿ ಬಂದಿದ್ದೆ. ಇವ ನನ್ನ ಸೋಲಿಸಲ್ಲ ಅಂತ ತಿಳ್ಕೊಂಡು ಆಕೆ ಕೆಟ್ಟ ಮಾನಸಿಕ ಆಗ್ತದೆ. ಶಿವನನ್ನೇ ಸೋಲಿಸಬೇಕೆಂದವಳನ್ನ, ಈ ನಾರಿಯನ್ನ ಇನ್ನೊಬ್ಬ ಬಂದು ಸೋಲಿಸ್ಯಾನ ಅಂತಂದ್ರೆ ಇವ ಎಂತವಿರ್ಬೋದು ಅಂತ ತಿಳ್ಕೊಂಡು ಬಹಳ ಶಿಕ್ಷೆಯಿಂದ ಓಡೋಡು ಮನೆಗೆ ಹೋಗ್ತಾವ. ಮನೆಗೆ ಹೋಗಿ ಮತ್ತೆ ದಿನ ಅವನ ಕಡೆ ಬಾರಿಸಕಂತ ಬರ್ತಾಳ. ಹಸುವನ್ನು ಬಾರಿಸದ ಕುಳಿತಲ್ಲ, ಅವೇನಾಯ್ತು ಮಾತಾಡಿಸ್ಲಿಲ್ಲ. ಒಂದಿನ ಬಹಳ ಶಕ್ತಿ ಎದ್ದು ಹೋಗಿ ಅವ ಕುತ್ತಂತಹ ಅರೆಮೆಯ್ಯನ ಹೆಗಲ ಮೇಲೆ ಕೈ ಬಿಟ್ಟು ಅವನು ಮುಟ್ಟುತ್ತಾವ. ಹೆತ್ತ ತಾಯಿಯನ್ನ ಬಿಟ್ರೆ, ಹಸ್ತ ಬಿಟ್ಟಂತಹ ಗುರುವನ್ನು ಬಿಟ್ಟರೆ ಇನ್ನೂ ಅವನು ಮುಟ್ಟು ಧೈರ್ಯ ಯಾರು ಬಿಟ್ಟಿರಲಿಲ್ಲ. ಎತ್ತಾದ ಮುದ್ದಾದ ಕೈಗಳಿರುವಂತಹ ಹೆಣ್ಮಗಳು ಹೋಗಿ ಮುಟ್ಟಿಸ್ಕೊಂಡು ಅವನ ಕ್ಷಣ ಹೀಗೆ ನೋಡ್ತಾರೆ. ಚಚ್ಚೆ, ಹೆಣ್ಮಗಳು ನಾನು ಮುಟ್ಬಿಟ್ಲ. ಯಾವ ಹೆಣ್ಣು ಮಗಳು ನನ್ನ ತಾಯಿಯ ಸಮಾನ ಅಂದಿದ್ದೋ ಅಂತಹ ಒಬ್ಬ ಹೆಣ್ಮಗಳು ನನ್ನ ಮಾಯಾಮೋಹದ ಬಂಧನದೊಳಗಡೆ ಬಂದು ಹಿಡಿದು ಬಿಟ್ಟಾರಲ್ಲ ಉಪ ಅಂತ ತಿಳ್ಕೊಂಡು ಆ ಮದ್ದಳೆಯನ್ನು ಬಿಟ್ಟು ಎದ್ದು ಹೋಗ್ತಾನೆ. ಎದ್ದು ಹೋಗೋದ್ರೊಳಗೆ ಅವನ ಕೈ ಹಿಡಿದು ಜಗ್ತಾಳೆ. ಒಂದು ಕ್ಷಣಕ್ಕೆ ಮನಸ್ಸು ವಿಚಲಿತ ಆಗಿಬಿಡುತ್ತದೆ. ಇಂಥ ಹೆಣ್ಮಗಳು ಬಂದು ನನ್ನನ್ನು ಮುಟ್ಟಾಳ ಅಂತಂದ್ರೆ ಯಾಕೋ ಇವತ್ತು ಮನಸ್ಸು ಬಹಳ ಕಶಿವಿಷ ಆಗಿದೆ ಅಂತ ತಿಳ್ಕೊಂಡು ಎದ್ದು ಹೋಗ್ಬಿಡ್ತಾನೆ. ಎದ್ದು ಹೋಗಕ್ಕೆ ನಾವು ಮಾತಾಡಿಸಲಿಲ್ಲ. ಮಾತಾಡಿಸಿದ್ದಾಗೆ ಮಾಯ ಬಹಳ ಭಯಂಕರ ಕೋಪವನ್ನು ಮಾಡ್ಕೊಂಡು ಮಾನಸಿಕ ಮಾಡ್ಕೊಂಡು ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ. ಬಯಸಿದ್ದು ನನ್ನ ಜೀವನದಲ್ಲಿ ಸಿಗಲಿಲ್ಲ ಅಂತ ತಿಳ್ಕೊಂಡು ಯಾವ ಜನ್ಮದಲ್ಲಿ ಹೆಣ್ಣನ್ನ ಗಂಡನ್ನ ನಾನು ಬಯಸಬಾರ್ದಂತಿದ್ದೀನೋ, ಅವನು ನೋಡಿದ್ರೆ ಅವನ ಮಾತು ಕೇಳಾದವನನ್ನು ಬಯಸಿದ್ದೀನೋ ಅವನನ್ನ ಕೈಗೆ ಸಿಗಲಿಲ್ಲ ಅಂತ ತಿಳ್ಕೊಂಡು ಬಹಳ ಪಶ್ಚಾತ್ತಾಪ ಪಟ್ಟು
ಆಕೆ ಅರಮನೆಗೆ ಹೋಗಿ ವಿರಹ ವೇದನೆಯನ್ನು ಅನುಭವಿಸ್ತಿರ್ತಾಳ. ಅಳ್ಕೋತ್ ಕೂತು ಒಂದಿನ ಮಾತಾಡಬಾರ್ದು, ಊಟ ಮಾಡಬಾರ್ದು. ಅವ್ರ ಅಪ್ಪ ಗೊತ್ತಾಕೈತಿ, ಮನ್ಯಾಗೆಲ್ಲ ನಿಮ್ಮ ಹುಡುಗರು ಯಾಕೆ ತಪ್ಪದಾವ ಅಂತ ಗೊತ್ತಾಕೈತಲ್ಲ. ಹಂಗ ಅವ್ರ ಹುಡುಗಿನ ಹೋಗಿ ಕೇಳಂಗಿಲ್ಲ. ಅವರ ಸೇವಿಕೆಯಾದಂತ ಲತೆನ ಕಾಲ ಕೇಳ್ತಾರೆ, ಮಮಕಾರ ಮಹಾರಾಜ ಮತ್ತು ಮೋಹಿನಿ ಯಾಕೆ ಊಟ ಮಾಡಂಗಿಲ್ಲ, ಮೂವತ್ತೆಂಟು ತಪ್ಪಾಗ್ಯದ, ಮಾತು ಗಂಟೆ ಹಾಕೊತಾಳೆ. ಬೆಳಿಗ್ಗೆ ಎಲ್ಲಿಂದ ಎಂದು ಹುಡುಗಿ ಹೋಗಿ ಇನ್ನೂ ಆ ಯಾತ್ರೆ ಹಾಕಕ್ಕೆ ಹೋಗಿಲ್ಲ, ಏನು ಅಂದಿದ್ದಕ್ಕೆ ಕೇಳೋ ಅಂತಂದಾಗ, ಎಲ್ಲಿ ನಾವೇನೋ ಪ್ರೀತಿ ಮಾಡುವಾಗ ಕುಟುಂಬದೊಳಗೆ ಏನಾರಕ್ಕೆ ಕೊರತೆ ಮಾಡಿವಿ, ಬೇಕಾಗಿದೆ ಕೇಳಂದಾಗ ಅವ ಹೇಳ್ತಾನೆ, ಏನು ಕೊರತೆ ಮಾಡ್ಯಾರಪ್ಪ, ಹಂಸ ಲೇಪಿತವಾದಂತಹ ಗಾದಿ ಮೇಲೆ ಹಾಕಿನ ಮನುಷ್ಯರಿ, ಪುತ್ರಿ ಗಾದಿ ಮೇಲೆ ಹಾಕಿನ ನಡೆಸಿರಿ, ಚಂದ್ರ ಚುಂಬನವಾದಂತಹ ಅಂತಃಪುರವನ್ನ ಹಾಕಿ ಕಟ್ಟಿಕೊಟ್ಟಿರಿ, ಸುಗಂಧ ದ್ರವ್ಯದ ಲೇಪಿತವಾದಂತಹ ಗೋಡೆ ಒಳಗಾಕಿ ವಾಸ ಮಾಡಿರಿ, ಗಂಧರ್ವದೊಳಗೆ ಹೋಗ್ತಿರ್ಗಾರವಾದಂತಹ ಅಂತಃಪುರದಲ್ಲಿ ರಾಣಿವಾಸದೊಳಗಡೆ ವಿಲಾಸ ಸರೋವರವನ್ನ ಮಾಡಿರಿ, ಹಂಸದ ಲೀಲಾಚಾರದೊಳಗೆ ಹೋಗಿ ಚಳಕ ಮಾಡಿ ಬರ್ತಾಳ. ಸಾರ್ವಜನಿಕರ ದರ್ಶನ ಆಗಲಾರದಂತೆ ಭೃಂಗಿ ಮುಟ್ಟದ ಕುಸುಮ ಹರಡದ ಮುನ್ನ ಶಿವದೇವಾಲಯಕ್ಕೆ ಪ್ರವೇಶ ಮಾಡುವಂಗಾಗಿ ಕೆಟ್ಟಿರಿ, ಬಂಗಾರದ ಚಮಚ ಒಳಗ ಬಾಯಿಗಿಟ್ಟು ಆನಂದದಿಂದ ಉಂಚೇರಿ. ಇಂತಹ ಅದ್ಭುತವಾದಂತಹ ವ್ಯವಸ್ಥೆ ಕೊಟ್ಟರು ಕೂಡ ಹುಟ್ಟಿದ 25 ವರ್ಷಗಳ ಕಾಲ ನೀವೇನು ಕೊಟ್ಟಿರಿ ಅದು ಸುಳ್ಳಾಗ್ಯದ, ಅವನ ನೋಡಿದ ಕರೆಯಾಗ್ಯದ ಅಂತ ಬಂದಾನೆ. ಯಾರು ಏನು ಅವನನ್ನ ಶೀಲ ಹಾಕಿ ಬಿಡುವಿ, ಅವನನ್ನ ನನ್ನ ಮಗಳನ್ನ ಬಲೆಗೆ ಸಲ್ಲಿಸಿದವನನ್ನ ಶಿಲುಬೆಗೆ ಏರಿಸಿ ಬಿಡ್ತೀನಿ ಅಂದಾಗ ಅವ ಯಾಕೆ ನಿನ್ ಮಗಳನ್ನ ಬಲೆ ಹಾಕ್ತಾನಪ್ಪ, ಅವ ಚಿಗದ ನಿನ್ ಮಗಳ ಹೋದ್ರು ಕೂಡ ಅವೇ ನಿನ್ ಮಗಳನ್ನ ಕಣ್ಣೆತ್ತಿ ನೋಡುವಲ್ಲ. ಇಂತಹ ಸುಂದರವಾದ ಹೆಣ್ಣು ಮಗಳಾದಂತಹ ನಾನು ಬಂದ್ರು ಕೂಡ ಅವ ನಾನು ನೋಡಲ್ಲ ತಿಳ್ಕೊಂಡೆ ವಿರದ ವೇದನೆ ಅನುಭವಿಸಕತ್ತಲ್ಲ. ಅವ ಮತಿಗೆ ಬಿರುಕಲಾದಂತ ಮದಾನ, ಅವನ ಕಾರ್ಯಕ್ಕೆ ಸಿಗಲಾದಂತ ಮದಾನ, ಹೆಣ್ಣಿನ ಸುಳಿಗೆ ಸಿಗಲಾದಂತ ಮದಾನ. ಎಣ್ಣೆ ತಾನಾಗಿ ತಾ ಒಡೆದು ಬಂದ್ರು ಕೂಡ ಒಳ್ಳೆನೆಂಬ ಹಸಿವೆ, ಉಣ್ಣುವನೆಂಬ ಹಸಿವಿಲ್ಲ, ಒಳ್ಳೆನೆಂಬ ವೈರಾಗ್ಯವಿಲ್ಲ, ಬೇಕು ಅನ್ನೋದಿಲ್ಲ, ಬ್ಯಾಡು ಅನ್ನೋದಿಲ್ಲ. ನಿಮ್ಮ ಮಗಳನ್ನು ಕಾಡಕತ್ತಾನ ಅಂತಂದಾಗ ತನ್ನ ಇಡೀ ಸೊಕ್ಕನೆ ಹೇಳ್ಕೊಂಡಂತಹ ಮಮಕಾರ ಮಹಾರಾಜ ವೇಷ ಬಸ್ಕೊಂಡು ಹೋಗಿ ಅವನ ಕಡೆ ಕುಂತಾನ. ಹೋಗಿ ನೋಡ್ತಾನೆ, ನಮಸ್ಕಾರ ಮಾಡ್ತಾನೆ. ನೀನ್ ಯಾರು ಅಂತ ಕೇಳ್ತಾರ. ನಾನು ಅಲ್ಲಮ್ಮ. ನೀನ್ ಊರು ಯಾವುದು? ಇದ್ದದ್ದ ನನ್ನ ಊರು. ನೀನು ಹಡದವ್ರು ಯಾರು? ಕಂಡವರೇ ನನ್ನ ಹೆತ್ತವರು, ಬೈದವರೇ ನನ್ನ ಬಂಧುಗಳು, ಬರೆದವರೇ ನನ್ನ ಬೈದವರು, ವಿಷಯಕ್ಕಿದವರೇ ಸಾಕ್ಷಾತ್ ಕೂಡಲ ಸಂಗಮನ ಹಾಡಿದಂಗ ಸರ್ವೋಜನ ಸುಖಿನಭವಂತಿ, ಎಲ್ಲರೂ ನನ್ನವರೇ, ಇಡೀ ಕುಟುಂಬವೇ ನಂದು, ಜಗತ್ತ ನಂದು, ನಂದು ಅಂತ ತಿಳ್ಕೊಂಡು ಹೇಳ್ತಾನ. ನನ್ನ ಮಗಳನ್ನ ಯಾವ ಮುಖಾಬಂಧನದೊಳಗಡೆ ಮಾತನಾಡಲಾದ ಆಕೆಯ ಮನಸ್ಸನ್ನು ಕೆಡಿಸಿಯೋ ಆಕೆಯನ್ನ ನಿನಗೆ ಮದುವೆ ಮಾಡಿಕೊಡ್ತೀನಿ. ನಿನ್ನ ಜಾತಿ ಯಾವ್ದು ಕೇಳಂಗಿಲ್ಲ, ನೀ ಎಲ್ಲಿ ಮಂದಿ ಕೇಳಂಗಿಲ್ಲ, ನಿನ್ನ ಬೆಳಗ್ಗೆ ಯಾವ್ದು ಕೇಳಂಗಿಲ್ಲ, ನಿನ್ನ ಪರಂಪರೆ ಯಾವ್ದು ಕೇಳಂಗಿಲ್ಲ, ನಿನ್ನ ಪ್ರಾಂತ್ಯ ಯಾವ್ದು ಕೇಳಂಗಿಲ್ಲ, ನಿನ್ನ ರಾಜ್ಯದ ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿದವನೋ ನಟುವರನು ಅಂತ ನಾ ಕೇಳಂಗಿಲ್ಲ. ನನ್ನ ಮಗಳನ್ನ ನೀನು ಕೊಡ್ತೀನಿ, ಮದುವೆ ಆಗ್ತೀನಿ ಕೇಳ್ತಾನಂತ. ಅವ ಹೆಚ್ಚಾಗಿರ್ಬೇಕು ನೋಡು. ಒಬ್ಬರು ರಾಜನೇ ಬಂದು ಹೇಳ್ತಾನೆ ತನ್ನ ಮಗಳನ್ನ ಕೊಡ್ತೀನಿ ಅಂತಂದಾಗ, ಚಚ್ಚೆ ನಾನು ಹೆಣ್ಣಿಗಾಗಿ ಮಣ್ಣಿಗಾಗಿ ಮಣ್ಣಿಗಾಗಿ ಬಂದವನ. ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ, ಮಣ್ಣಿಗಾಗಿ ಸತ್ತವರುಂಟು, ಮಣ್ಣಿಗಾಗಿ ಸತ್ತವರುಂಟು, ಮಣ್ಣಿಗಾಗಿ ಸತ್ತವರುಂಟು, ಕೋಟ್ಯಾರು ಕೋಟಿ ಉಂಟು, ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ. ನಾನು ಅವನು ಬಳಸ್ಕೊಳಕ್ ಬಂದವ ಹೊರತು ನಿನ್ನ ಮಗಳನ್ನ ಬಳಸಕ್ ಬಂದವಲ್ಲ ಅಂದಾಗ ಅವ್ನು ಹೇಳ್ತಾನೆ, ಇಲ್ಲ ಆಕೆ ಊಟ ಬಿಟ್ಟು ಮಲ್ಕೊಂಡಾಳೆ, ವಿರಹ ವೇದನೆ ಅನುಭವಿಸಕತ್ತಾಳೆ, ನಿನಗಾಗಿ ನಾನು ಹಾಕೋರಾಕತ್ತಾಳೆ, ನೀ ಆಕೆ ಸುಮ್ಮನೆ ಏನು ಮಾಡಬೇಡ, ಆಕೆ ಹತ್ರ ಬರಬೇಡ, ಆಕೆ ಮಾತಾಡ್ಸ್ಬೇಡ, ಮದುವೆ ಆಗಿದ್ರು ಪರವಾಗಿಲ್ಲ. ಆದ್ರೆ ನೀನು ಕಲಿತಂತಹ ವಿದ್ಯೆಯನ್ನ ಇನ್ನೊಬ್ಬರಿಗೆ ಕಲಿಸ್ಲಿಲ್ಲ ಅಂದ್ರೆ ಕಲಿತಂತಹ ವಿದ್ಯೆಗೆ ಅವಮಾನ ಆದಂಗ ಆಗ್ತದೆ. ನನ್ನ ಮಗಳಿಗೆ ನೃತ್ಯವನ್ನು ಕಲಿಸಕ್ಕೆ ಬಾ ಅಂತ ತಿಳ್ಕೊಂಡು ಅವನು ಕಾಲು ಹಿಡಿತಾನೆ. ಒಬ್ಬ ಮಹಾರಾಜ ಅತ್ಯದ್ಭುತ ಶ್ರೀಮಂತ, ಅಂತಹ ಒಬ್ಬ ಮಹಾರಾಜ ಬಂದು ನನ್ನ ಕಾಲಿಗೆ ಬಿದ್ದಾನಂತ ವಯಸ್ಸಿಗೆ ಕಿಮ್ಮತ್ ಕೊಟ್ಟಾರ, ಅವ್ರ ಮನೆಗೆ ಹೋಗುವಂತ ತಿಳ್ಕೊಂಡು ನಾಳೆಗೆ ಬರ್ತೀನಿ ಅಂತ ಹೇಳ್ತಾನೆ. ಮತ್ತಳೆಯನ್ನ ಒಡ್ಡೋಲಗದಲ್ಲಿ ಬಾರಿಸುವಾಗ 3 ದಿನ ನಿದ್ದೆಗೆಟ್ಟು ಊಟ ಬಿಟ್ಟಂತಹ ಮಾಯಿ ಎದ್ದು ದೊಡ್ಡ ಬರ್ತಾಳೆ. ಆಕೆ ಬರುವಂತಹ ಖುಷಿಯನ್ನ ನೋಡಿ ತಂದೆ ತಾಯಿಗಳಂತಾರ, ಇವನ್ ಜೊತೆಗಿದ್ರೆ ನಮ್ಮ ಮಗಳ ಆನಂದದಿಂದ ಇರ್ತಾಳೆ ಅಂತ ತಿಳ್ಕೊಂಡು ಅವನಿಗೆ ಮದುವೆ ಮಾಡ್ಬೇಕಂತ ಅವರು ಕನಸು ಕಾಣ್ತಾರೆ. ಒಂದು 10-15 ದಿನ ಬಹಳ ಆನಂದಮಯವಾದಂತಹ ಎಲ್ಲ ಮಾರ್ಗವನ್ನ ಆಕೆ ಕಲಿಸಿ, ಆ ಸಂಗೀತವನ್ನೆಲ್ಲ ಆಕೆ ಮುಗುಡಿಸಿ, ಆಕೆ ನೃತ್ಯವನ್ನೆಲ್ಲ ಕಲಿಸ್ತಾನೆ. ಒಂದಿನ ತಂದೆ ತಾಯಿಗಳು ಇಲ್ಲದಂತಹ ಪ್ರಸಂಗದಲ್ಲಿ ಸಾಯಂಕಾಲ 6-6:30 ಎಲ್ಲ ಮನೆಗಳ ದೀಪಗಳು ಹಚ್ಚಿದಂತಹ ಸಂದರ್ಭದಲ್ಲಿ ಅವನನ್ನು ಮೊಯಾಮಹಯ ಬಂಧನದೊಳಗೆ ಒಗಿಬೇಕಂತ ತಿಳ್ಕೊಂಡು ದೇಹದ ಮೇಲೆ ತೊಟ್ಟ ಬಟ್ಟೆಗಳನ್ನೆಲ್ಲವನ್ನ ಬಿಚ್ಚಿಟ್ಟು, ಮೈ ಮೇಲೆ ಮನಸ್ಸಿನ ನಾಚಿಕೆಯನ್ನು ಬಚ್ಚಿಟ್ಟು ಬಂದು ಅವನ ಮುಂದೆ ಬೆಚ್ಚಲೆಯಾಗಿ ನೃತ್ಯ ಮಾಡಕ್ಕಂತ ಮುಂದೆ ಬರ್ತಾವ. ಅಕ್ಷರಕ್ಕೆಲ್ಲ ಮಕ್ಕಳು ಅಂತಾರೆ, ಶಿವ ಯಾವ ತಾಯಿಯ ಜಠರಾಗ್ನಿಯಿಂದ ನಾನು ಬಂದಿದ್ನೋ ಅದೇ ಮಾರ್ಗವನ್ನ ನಾ ಬಂದ ದಾರಿಯನ್ನ ನನಗೆ ತೋರಿಸಾಳಿಕೆ ಅಂತ ತಿಳ್ಕೊಂಡು, ಈಗ ನನ್ನ ತಾಯಿ ಅಂತ ತಿಳ್ಕೊಂಡು ನಾ ಬಂದ ದಾರಿಯನ್ನ ಕಂಡು ಅಂತ ತಿಳ್ಕೊಂಡು ಉದ್ದಕ್ಕೆ ಸಾಷ್ಟಾಂಗ ಹಾಕಿ ಆಕೆನ ಎದ್ದು ಕಣ್ಣೆತ್ತಿ ನೋಡಾದಂಗ ಮಾತಾಡ್ಸ್ಕೊಂಡು ಹೋಗಿ ಬಿಡ್ತಾನೆ. ಅವಂತಾನೆ, ಯಾವ ಮದ್ದಳೆಯ ನಾದಕ್ಕೆ ನನ್ನ ಬೆನ್ನು ಹತ್ತಿ ಸುದ್ದಿಗೆಟ್ಟೈತು ಈ ಹೆಣ್ಣು, ಈ ಮದ್ದಳೆ ನನ್ನ ಜೀವನದ ನಾವು ಅರ್ಥಾಗಿಲ್ಲ ಅಂತ ತಿಳ್ಕೊಂಡು ಇದ್ದು ಮದ್ದಳೆಯನ್ನ ಗಾಡಿ ಕಟ್ಟಿ ಹೊಡೆದು ವಿರಾಗಿ ಬಿಡ್ತು ಬಿಡ್ತಾನ. ನಡ್ಕೊಂಡು
ನೋಡ್ಕೊಂಡು ಹೋದ. ತನ್ನ ಗೊತ್ತಿಲ್ಲಾರ್ದಂಗೆ ಹೋದ 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 ಹೋದ್ ಒಂದು ದೂರ ಕೂತಿದ್ದ. 10-15 ದಿನದ ನಂತರದಲ್ಲಿ ಅವನಿಗೆ ಸುದ್ದಿ ಗೊತ್ತಾಯ್ತು. ಯಾವ ಹೆಣ್ಣು ನನ್ನನ್ನ ಅರಿಸಿ ನನಗಾಗಿ ಬಂದಿತ್ತು ಆ ಹೆಣ್ಣು ನಾ ಸಿಗ್ಲಿಲ್ಲ ಅಂತ ತಿಳ್ಕೊಂಡು ಆಕೆ ಇಲ್ಲಿ ಬೇಕು ಅಂತಿಲ್ಲ, ನನಗೆ ಸಿಗ್ತೀನಿ ಅಂತಂದ್ರೆ ಮದುವೆ ಮಾಡ್ಕೊತಿದ್ರು, ಇಲ್ಲ ಅಂತಂದ್ರೆ ತನ್ನ ಬೇರೆ ದಾರಿ ನೋಡ್ತಿದ್ರು. ಆಕೆ ಹೂ ಅನ್ಲಿಲ್ಲ ಇಲ್ಲೂ ಅನ್ಲಿಲ್ಲ. ಆಕೆ ನನ್ನ ಮೇಲೆ ಚಪ ಹಾಕಿ ವಿಷಮಕಾರಿ ಜ್ವರ ನೆತ್ತಿಗೆ ಸತ್ತಾಳ ಅಂತ ಸುದ್ದಿ ಅವನಿಗೆ ಗೊತ್ತಾಗ್ತೈತಿ. ಯಾವ ಹೆಣ್ಣು ನನ್ನ ತಾಯಿಯ ಸ್ವರೂಪ ಅಂತಿದ್ನೋ ಬೆತ್ತಲೆಯಾಗಿ ಬಂದಂತಹ ಹೆಂಗಸಿನ ಅಂಗನೆಯನ್ನು ನೋಡಿದರೆ ಎಂಬ ಪುರಾತನ ತಿಳ್ಕೊಂಡು ನಿನ್ನ ಮಗಳಂತ ತಿಳ್ಕೊಂಡು ಆಕೆ ತಲೆ ಮೇಲೆ ಕೈ ಇಟ್ಟಿದ್ರೆ ಮುಗಿದೋಗಿತ್ತು. ಆಕೆ ಹೂ ಅನ್ಲಿಲ್ಲ ಇಲ್ಲೂ ಅನ್ಲಿಲ್ಲ, ಸಿಡ್ಕಿನೂ ಅನ್ಲಿಲ್ಲ ಇಲ್ಲೂ ಅನ್ಲಿಲ್ಲ. ಇಂಥ ದೊಡ್ಡ ಅಪವಾದವನ್ನ ಆಕೆ ಮೇಲೆ ಮಾಡಿ ಆ ಹೆಣ್ಣ ಮನಸ್ಸನ್ನು ನೋಯಿಸಿನ ಬಂದಾಗ ಹೆಣ್ಣು ಜೀವ ನನಗಾಗಿ ಸತ್ತಲ್ಲ ಅಂತ ತಿಳ್ಕೊಂಡು ವಿರಾಗಿಯಾಗಿ ಕವಿ ಒಳಗೆ ಹೋಗಿ ಕೊಟ್ಟಿದ್ದ ಒಂದು ದೊಡ್ಡ ಕವಿ. ಆ ಕವಿ ಒಳಗೆ ಹೋದ 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 ಆ ಕವಿಯ ಎತ್ತರದ ಗದ್ದಿಗೆ ಮೇಲೆ ಒಬ್ಬ ಶರೀರ ಕೊಟ್ಟಂಗೆ ಕಾಣಕತ್ತದೆ. ಅಲ್ಲಿ ಶರೀರನೋ ಅದು ಅಸ್ಥಿಯ ಪಂಜರ ಹೋಗುತ್ತಿಲ್ಲ. ಮಧ್ಯ ಮಾಂಸಗಳೆಲ್ಲ ಸಜ್ಜೆಯಂತೆ ಸೋರಿ ಹೋಗಿ ಎಲುಬಿನ ತಡಿಕೆಯಂತೆ ಒಂದು ಶರೀರ ಕುಂತದೆ. ಆ ಶರೀರದ ಸುತ್ತ ಎಲ್ಲ ಒಂದು ಏನು ಬೆಳಕಿನ ಪ್ರಭಾವಳಿ ಮೂಡಿದೆ. ಗವಿ ಒಳಗಡೆ ಸೂರ್ಯನ ಬೆಳಕೆ ಬರಲಾರ್ದಂಗೆ ದೀಪ ಹಚ್ಚಲಾದಂತಹ ಬತ್ತಿ ಎಣ್ಣೆಗಳಿಂದ ಮುಟ್ಟಲಾದಂತಹ ಒಂದು ಜ್ಯೋತಿ ಕುಂತದೆ. ಆ ಜ್ಯೋತಿ ನೋಡೋದು ಕ್ಷಣಕ್ಕಂತಾನೆ ಏನಿದು ಏನು ಮಹಾ ಚಿಜ್ಯೋತಿ ಎಚ್ಚತ್ ಪ್ರಕಾಶವೇನು ಮಳೆಯಾಕತ್ತದಲ್ಲ ಅಂತ ತಿಳ್ಕೊಂಡು ಹೋಗಿ ಅದರ ಹತ್ರ ನೋಡಕಂತ ಹೋಗ್ತಾನೆ. ಎಂದೋ ಶತಮಾನಗಳ ಹಿಂದೆ ಮಾತನಾಡಿರಬಹುದೇನೋ ಅನ್ನುವಂತಹ ಒಂದು ಶರೀರ ಐತೇನಪ್ಪ, ಅದು ಇಲ್ಲೋ ಅನ್ನುವಂತಹ ಒಂದು ಇದ್ದರೂ ಇಲ್ಲದಂತಹ ಒಂದು 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 ಭಾವ. ಅದೆಲ್ಲವನ್ನು ನೋಡವನಂತಾನೆ ಹೋಗಿ ಕೈ ಮುಗಿದ ಹತ್ರ ನಿಂತಾಗನ ಆ ಜಡವಾದ ಶರೀರದಿಂದ ಚೇತನವಾದ ಎಲ್ಲ ನುಡಿಗಳು ಬರ್ತವೆ. ಅಲ್ಲವ ಕೊನೆಗೂ ಬಂದೆಯ, ನಿನಗಾಗಿಯೇ ಕಾಯುತ್ತಿದ್ದೆ ಅಂತ ತಿಳ್ಕೊಂಡು ತನ್ನ ಕೈಯಲ್ಲಿರುವಂತಹ ಲಿಂಗವನ್ನ ಅವನ ಕೈ ಒಳಗಡೆ ಕೊಟ್ಟು ತಲೆ ಮೇಲೆ ಕೈ ಇಟ್ಟು, ನಾಲಿಗೆ ಇಲ್ಲದ ತಾಯಿ ಕಿವಿಲ್ಲದ ಕೂಸಿಗೆ ಜೋಗುಳುವಂತೆ ಹಾಡುವಂತೆ ಮಂತ್ರ ಮೌನವಾಗಿ ತನ್ನ ಮಂತ್ರೋಪದೇಶವನ್ನು ಮಾಡಿ ಆ ಶರೀರವನ್ನು ಕ್ಷಣಕ್ಕೆ ಕುದುರು ಕಳೆದು ಬಿಡ್ತೈತೆ. ಅವ ಹೆದರು ಬಿಡ್ತಾನೆ ಕೈಯಾಗಿ ಲಿಂಗ ಹಿಡಿದು. ನನ್ನ ಜೀವನದಲ್ಲಿ ತಾಯಿಯನ್ನು ಬಿಟ್ಟ ಸಾಧನೆಯನ್ನು ಮಾಡಬೇಕಂತ ಹೊಂಟಾಗ ನನಗಾಗಿ ಬಂದಂತ ಹೆಣ್ಣು ಇದ್ದು ಇಲ್ಲದಂಗಾಗಿ ಹೋಗ್ತು. ಒಂದು ವರ್ಷದೊಳಗಡೆ ಈ ಕವಿನೂ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಅವ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಕಾಣಬೇಕಂದ್ರೆ ಅವನ ರೂಪ ಗೊತ್ತಿಲ್ಲ. ನಾಮ ರೂಪ ಕ್ರಿಯೆಗಳನ್ನ ಮೀರಿದಂತಹ ಆ ಮಹಾ ಶರೀರದಿಂದ ಏನೋ ಒಂದು 4 ನುಡಿಗಳು ಬಂದು ನಿನಗಾನೇ ಕಾಯುತ್ತಿದ್ದೆ, ಕೊನೆಗೂ ಬಂದೆ ಅಂತ ತಿಳ್ಕೊಂಡು ಕಾಣದ ಕರಿಯ ಮನೆ ಒಳಗಡೆ ಕಣ್ಣ ಕಟ್ಟಿ ಬೆಳಗ ತೋರಿದಂತಹ ಈ ಲಿಂಗವನ್ನು ಕೈಯಾಗ ಕೊಟ್ಟು ನಿನಗಾನೆಗೆ ಕಾಯುತ್ತಿದ್ದೆ ಅಂತ ತಿಳ್ಕೊಂಡು 2 ಮಾತು ಬಿಟ್ಟರೆ ಮತ್ತೊಂದು ಹೇಳದಂತ ಹೋದಲ್ಲ. ನನಗಾಗಿನ ಇವರಿಬ್ರು ಹಂಬಲಿಸಿ ಬರಕತ್ತಾರ. ಹೀಗಾದ್ರೆ ನಾನು ಯಾರು ಅಂತ ನಾವು ಆ ನಾನು ಯಾರು ಅನ್ನುವಂತಹ ಒಂದು ಮಹಾನ್ ಸಿದ್ಧಾಂತದ ಸತ್ಯವನ್ನ ನಿಜದ ನಿಲುವಿನ ಆ ಅಲೆಯನ್ನು ತಿಳ್ಕೊಳ್ಳೋದಕ್ಕಾಗಿ ಯಾವ ಪೃಥ್ವಿ ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಬೆಳೆದು ಯಾವುದರಲ್ಲಿ ಲಯವಾಗಿ ಒಂದು ಕಾಲ ಕಿಲ್ಲಾಗ್ತದೋ ಅಂತಹ ಒಂದು ಅಂತಿಮ ಸತ್ಯವಾದಂತಹ ಲಿಂಗನನ್ನು ಕೈಯಲ್ಲಿ ಕೊಟ್ಟದಕ್ಕೆ ಶೂನ್ಯ ಮಾರ್ಗವನ್ನು ಎಳೆಯನೆ ಈ ಮಾರ್ಗವನ್ನು ತೋರಿಸಿದವರು ಯಾರು ಅಂತ ಹುಡುಕಾಡ್ಕೊಂಡು ಸಾಧನೆ ಮುಟ್ಟ ಹೋಗ್ತಾರೆ. ಸಾಧನೆ ಮಾಡ್ಕೊಂತ ಹೋದ್ರು. ಅವ ಹುಟ್ಟ್ಯಾನ, ಇವು ಹುಟ್ಟ್ಯಾನ. ಇವನಿಗಾಗಿ ಅವ ಕಾದಿದ್ದ, ಅವನಿಗಾಗಿ ಇವ ಕಾದಿದ್ದ. ಇವ ನಶೇತು ಹಿಮಾಲಯವನ್ನ 3 ಬಾರಿ ಸುತ್ತಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಕೂಡ ಧರ್ಮ ಪ್ರಚಾರವನ್ನು ಮಾಡ್ತಾನೆ. ಅವನು ಮತ್ತಿ ಜೀವನದುದ್ದಕ್ಕೂ ಇವ ನೋಡಿಲ್ಲ, ಇವನು ಮತ್ತಿ ಜೀವನದುದ್ದಕ್ಕೂ ಅವನು ನೋಡಿಲ್ಲ. ಅವನ ಸುಳಿನ ಗಾಳಿ ಇವನ ಮನಸ್ಸಿಗೆ ಬಡಿತದೆ, ಇವನ ಸುಳಿನ ಗಾಳಿ ಅವನ ಮನಸ್ಸಿಗೆ ಬಡಿತದೆ. ಅವ ಲೀಲೆ ಯಾದರೆ ಉಮಾಪತಿ ಇವ ಲೀಲೆ ಸತ್ಯ ಸ್ವಯಂ. ಅವನ ಎಲ್ಲಮ್ಮ ಗಂಗಮ್ಮನ ಮೋಹಪಾತ್ರಗಳು ಬಿದ್ದಿದ್ದ. ಇವ ಲಿಂಗದ ಭಾವದ ನಿಲುಕಿನ ಎತ್ತಿಗೆ ನಿಲುಕಲಾದಂತಹ ಮತ್ತಿಗೆ ನಿಲುಕಲಾದಂತಹ ಎತ್ತಿಯಾಗಿ ತೆರೆದೊಡ್ಡವರಾಗಿದ್ದಾರೆ. ಎರಡೇ ಒಂದೆಮ್ಮೆನೆ ಎರಡಾಯಿತು, ಎರಡೆಮ್ಮೆನೆ ಒಂದಾಯಿತು. ಅದು ಓಂಕಾರ, ಇದು ಅಕಾರ ಮಕಾರ ಸಾಕಾರ. ಅಂತಹ 2 ಮಂದಿ ಅಷ್ಟ ಆನಂದವಾಗಿ ಇವ ಕಲ್ಯಾಣದೊಳಗಡೆ ನೆಲೆಸಿದ್ದ. ಈ ಲಿಂಗ ಕೊಟ್ಟವ ಕಲ್ಯಾಣ ಬಸವನ ಗೊತ್ತಾದ್ದು. ಉತ್ತರ ಭಾರತಕ್ಕೆ ಹೋದ. ಉತ್ತರ ಭಾರತದಲ್ಲಿರುವಂತಹ ಇವತ್ತೇನು ಉತ್ತರ ಭಾರತದಲ್ಲಿರುವಂತಹ ಆ ಉತ್ತರ ಪ್ರದೇಶದಿಗೆ ಮುಖ್ಯಮಂತ್ರಿ ಅಂತಿರಲ್ಲ ಯಾರು, ಯೋಗಿ ಆದಿತ್ಯನಾಥ್, ಅಲ್ಲಿರುವಂತಹ ಗೋರಖಪುರದ ಗೋರಖನಾಥನನ್ನು ಸೋಲಿಸಿ ಬರ್ತಾನೆ. ಅಫ್ಘಾನಿಸ್ತಾನಕ್ಕೆ ಹೋಗಿ ಮರಡಶಂಕರ ದೇವರಿಗೆ ಬಸವಣ್ಣನವರ ಬಗ್ಗೆ ಶಿಲಾಸವನ್ನ ತಿಳಿಸಿ ಲಿಂಗಲೀಲಾ ವಿನೋದವನ್ನು ಉಳಬಡಿಸಿ ಸುಮಾರು 700 ಜನ ಇಸ್ಲಾಮಿಯರು ಕೂಡ ತಮ್ಮ ಈ ಧರ್ಮವನ್ನು ಮರೆತು ಬಂದು ಕನ್ನಡ ನಾಡಿಗೆ ಬಂದು ಲಿಂಗ ಕಟ್ಕೊಂಡು
ಚಂದ್ರರ ಮೇಲಾಗಿ ಮರಳಶಂಕರ ದೇವರು ಬಂದು ಕಲ್ಯಾಣದಲ್ಲಿ 12 ವರ್ಷ ಮುಸ್ರಿ ತೊಳೆದು ಆ ಮುಸ್ರಿ ಅನ್ನವನ್ನು ಉಂಡು ಕಲ್ಯಾಣದಲ್ಲಿ ಬದುಕ್ತಾ ಬಸವನ ಬಗ್ಗೆ ಅವರು ಕೇಳಿ ಬಂದಿದ್ರು. ಮಾಂಡೋಲಿ ಕುಲದ ಮಹಾರಾಜನಾದಂತಹ ಮೂಳಿಗೆ ಮಹಾರಾಜ ದೇವನನ್ನ ಕಲ್ಯಾಣ ಕಳಿಸಿದ್ದ. ವೈರಾಗ್ಯ ಕೊಲ್ಲಾಪುರದಲ್ಲಿರುವಂತಹ ನಾ ಅನ್ನುವಂತ ಬೀಗುವಂತಹ ಸಿದ್ದರಾಮನನ್ನ ಸತ್ತಿಲ್ಲದಂತೆ ಕಲ್ಯಾಣ ಕಳಿಸಿದ್ದ. ಶಿವಗಿರಿಯ ಮಹಾರಾಣಿಯಾದಂತಹ ರೇವಣ ಸಿದ್ದರ ಆರಾಧನೆಯನ್ನು ಮಾಡುವಂತಹ ಆ ಮಹಾರಾಣಿ ಜಯಚಾಮಾಲ ದೇವಿಯನ್ನು ಕೂಡ ಕಲ್ಯಾಣಕ್ಕೆ ಬರುವಂಗ ಮಾಡಿದ್ದ. ಅಂತಹ ಮಹಾಯೋಗಿಯನು ಎಲ್ಲ ಮಕ್ಕಳು ಹಂಗೆ 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 ಬರ್ತಿದ್ದ. ಆ ಬರುವಂತಹ ಸಂದರ್ಭಗಳಲ್ಲಿ ಹಂಗೆ ಬರಕತ್ತಿದ್ದ. ಬರುವಾಗ ಒಂದು ಕ್ಷಣ ಬಸವಣ್ಣನವರು ಕಲ್ಯಾಣದಲ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿ ಸಂದರ್ಭದಲ್ಲಿ ಕೇಳ್ತಾರೆ, ಯಾರೋ ಒಂದು ಕೇಳಿದಂತ, ಯಪ್ಪ ಇರುವಂತಹ 770 ಕೋಟಿ ಜೀವರಾಶಿಗಳಿಗೆಲ್ಲ ನೀವು ಗುರುಗಳು ಮತ್ತು ನಿಮಗ್ಯಾರು ಗುರುಗಳು ಅಂತ ಕೇಳ್ತಾರ. ಅವಾಗ ಬಸವಣ್ಣವರು ಅಂದ್ರಂತ, ಅಲ್ಲಿ ತನಕ ನನಗೊಬ್ಬ ಗುರುದಾನ ಅಂತ ನಾವು ತಲೆಯಾಗ ಹೊಂದಿಲ್ಲ. ಅವಾಗ ಅವರಂದ್ರಂತ ಬಸವಣ್ಣವರು, ಯಪ್ಪ ಇವರು ಇರುವಂತ ಜೀವರಾಶಿಗೆಲ್ಲ ನನ್ನ ಗುರು ಅಂತೀನಿ, ಮತ್ತು ನನಗ್ಯಾರು ಗುರು ಅಂದ್ರೆ ಅವ್ರ ಅಂದ್ರಂತ, ನಾನು ಗುರುವಿನ ಗುಲಾಮ ಆದವಲ್ಲ, ಗುರುವಿನ ಗುರು ಕುಡಿಕಾಳ ಪಟ್ಟವ ಅಂತ ತಿಳ್ಕೊಂಡು ಮನೆಗೆ ಬಂದಂತಹ ಬಸವಣ್ಣವ್ರ ತಲೆಯಾಗ ನೋಟು ಬಂದ್ಲ. ನನಗಿಂತ ದೊಡ್ಡವ್ರು ಯಾರು, ನನಗೆ ಗೊತ್ತಾಗ್ಲಾರ್ದಂತ ನನ್ನ ದೊಡ್ಡವನು ಭಾವ ಬಂದಿತ್ತೇನೋ. ನನ್ನ ಗುರು ಆಗುವಂತವ್ರು ಯಾರು ಅಂತ, ಗುರು ಇರ್ಲಾರ್ದಂತ ಬೆಳೆದ ಶಿಷ್ಯ ಅಲ್ಲ, ಅದಕ್ಕೆ ನನ್ನ ಗುರು ಯಾವ ಊಟ ಬಿಟ್ಟವ್ರು ಬಸವಣ್ಣವ್ರು 3-4 ದಿನ ಅವ್ರು ಏನು ಊಟ ಮಾಡಬಾರದು, ಮಾನಸಿಕ ಮಾಡಿ ಮುಟ್ಕೊಂಡ್ಬಿಟ್ರು. ನೀಲಮ್ಮ ಗಂಗಮ್ಮ ಇಬ್ರು ಕೂಡ ಬಂದು ಬಸವಣ್ಣವ್ರನ್ನ ಎಬ್ಬಿಸ್ತಾರೆ. ಹೇಳ್ರಿ ಅಂದಾಗ, ನಾನು ಗುರುಗಳು ತನಕ ಊಟ ಮಾಡಂಗಿಲ್ಲ ಅಂತ ಬಸವಣ್ಣವ್ರು. ನಿಮ್ ಗುರು ಯಾರಿ, ನಮಗೂ ಗೊತ್ತಾಗ್ಲಾರ್ದಂತ ಯಾರು ಗುರು ಮಾಡ್ಕೊಂಡ್ರಿ ನೀವು, ನಿಮ್ ಗುರುಗಳು ನಮ್ಗೆ ಗೊತ್ತಿಲ್ಲಲ್ಲ ಅಂದಾಗ, ಮತ್ ನಾನು ನಿಮ್ ಶರಣರು ಕೇಳಾಕತ್ತಾರ, ಆ ಉತ್ತರ ಕೊಡಾಕ ನಾನು ನಮ್ಮ ಗುರು ಬರ್ಬೇಕು, ಅವ ಎಲ್ಲದಾನ ನಮ್ಗೆ ಗೊತ್ತಿಲ್ಲ, ಅಲ್ಲ ಅವ ಎಲ್ಲೂ ಇದಾನ ನನ್ನ ಮನಸ್ಸು ಹೇಳಾಕತ್ತೈತಿ, ಅವ ಗುರು ತನಕ ನಾವು ಮಾಡಂಗಿಲ್ಲ ಅಂತ. ಮತ್ ಗಂಡು ಉಣ್ಣಾರ್ದ ಇವರೇ ಗುರು. ಮತ್ ಬಸವಣ್ಣ ಉಣ್ಣಾರ್ದ 1,96,000 ಮಂದಿಗೆ 28 ವರ್ಷದಿಂದ ದಿನಕ್ಕೆ 3 ವೇಳೆ ಊಟ ಮಾಡ್ತಾವ ಬಸವಣ್ಣ. ಬಸವಣ್ಣ ಉಂಡಿಲ್ಲ ಅಂದ್ರೆ ಮತ್ತೆ ಶರಣರು ಉಣ್ಣಾರ ಅಂತ ತಿಳ್ಕೊಂಡು ಕಲ್ಯಾಣದಲ್ಲಿರುವಂತ ಎಲ್ಲ ಶರಣರು ಉಪವಾಸ ಕೂತ್ರ. ಬಸವಣ್ಣವ್ರು ಎದ್ದು ಬರಬಾರು, ಹಡ್ಪದಪ್ಪನಾಗ ಹೋಗಿ ಮಾತಾಡ್ಕೊಂಡು ಧೈರ್ಯ ಆಗ್ಬಾರ್ದು. ನೀಲಮ್ಮ ಗಂಗಮ್ಮ ಗಂಡು ಉಣ್ಣಾರ್ದ ಮುನ್ವಾರು ಕೈಯಾಗಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ನೀಲಮ್ಮ ಅಂತಾಳಂತೆ, ನೋಡು ಲಿಂಗಯ್ಯ ಬಸವಣ್ಣವರು ಜಂಗಮ ಪ್ರೇಮಿ ಲಿಂಗ ವ್ಯಸನಿಯಾದಂತಹ ಬಸವಣ್ಣನವರು ಜಂಗಮಗೆ ಉಳಿಸಬೇಕು ಅಂತ ತಿಳ್ಕೊಂಡು ಸಂಕಲ್ಪವನ್ನು ಹೊತ್ತು ಕಲ್ಯಾಣದ ನಾಡಿನಲ್ಲಿ ಹುಟ್ಟಿ ಬಂದಂತಹ ಈ ಬಸವಣ್ಣನವರು ಜಂಗವರೆಲ್ಲ ಕೂಡ ಉಪವಾಸ ಪುತ್ರನು ಕೂಡ ಹಂಗ ಕುಂತು ಬಿಟ್ಟಾರೆ, ಎದ್ದು ಊಟ ಮಾಡುವುದು. ಮತ್ತೆ ಎಲ್ಲಿದೆಯಪ್ಪ ಅವನ ಗುರುವಿನ ಕಳಿಸುವಂತಂದಾಗ ಆ ಲಿಂಗದ ಮುಖಾಂತರ ಆಕೆಗೆ 2 ವಾಣಿಗಳಾಗ್ತಾವ. ಯಾವ ತೋರುವ ಜಗತ್ತಿಗೆಲ್ಲ ಗುರುರೂಪವಾಗಿ ಬಸವಣ್ಣ ಬಂದಾನೋ, ಯಾವನನ್ನ ವಿಶ್ವಗುರು ಅಂತ ತಿಳ್ಕೊಂಡು ಮಂತ್ರ ಪುರುಷ ಅಂತ ತಿಳ್ಕೊಂಡು ಅವನನ್ನ ಹಾಡಿ ಮಗಳಾಕ ತಿಳ್ಕೊಂಡು ಸಾಳೋಕ ಸಂಪುಟದ ಇಡೀ ಸರಸ್ವತ ಲಹರಿಯು ಕನ್ನಡ ನಾಡಿಗೆ ಇಳಿದು ಬಂದದೋ, ಅಂತಹ ಮಹಾತ್ಮಗೆ ಗುರುವಾಗುವಂತಹ ಜೀವ ಇನ್ನು ಜಗತ್ತಿನಾಗ ಹುಟ್ಟಿಲ್ಲ ತಂಗಿ. ಆದ್ರೆ ಅವನು ಉಣಿಸು ಸಲುವಾಗಿ ಗುರುವಾಗಿ ಬರುವಂತಹ ಶ್ರಾವಣ ಮಾಸದ ಶುದ್ಧ ಸೋಮವಾರ ದಿನ ಕಲ್ಯಾಣದ 7 ಕೋಟಿ ಧಾರೆ ಮೇಲೆ ನಾನು ಹುಟ್ಟಿ ಬರ್ತೀನಿ ಅಂತ ಅವರು. ಮತ್ತೆ ನೀವು ಹುಟ್ಟಿ ಬಂದಂತ ಕುರಿತು ನಮಗೆ ಗೊತ್ತಾಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳ್ತಾರ ಅವರು. ಕಂಚಿನ ಹೇಳ್ತಾರ ಎಮ್ಮೆ ಚರ್ಮದ ಚಪ್ಪಲಿ ಒಳಗಡೆ 7 ಸುತ್ತಿನ ಗಂಟೆಯನ್ನು ಮಾಡಿಸಿ, ನಾಲಿಗೆ ಇರಲಾದ ಗಂಟೆಗಳನ್ನ, ಚರ್ಮದ ಗಂಟೆಗಳನ್ನ ಕಲ್ಯಾಣದ ದ್ವಾರ ಭಾಗಕ್ಕೆ 7 ದಿಕ್ಕಿಗೆ ಹಾಕು. ಆ ನಾ ಬರುವಂತಹ ಸಂದರ್ಭದ ಕಾಲಕ್ಕೆ ಆದಿ ಕಲ್ಯಾಣಕ್ಕೆ ಅಲ್ಲಮ ಪ್ರಭುವಾಗಿ ನಾನು ಅವತರಿಸಿ ಬರ್ತೀನಿ. ನಾನು ಬರುವಂತಹ ಸಂದರ್ಭಕ್ಕೆ ಚರ್ಮದಿಂದ ಮಾಡಿದಂತಹ ಗಂಟೆ, ನಾಲಿಗೆ ಇಲ್ಲದ ಗಂಟೆಗಳು ಕೂಡ ಢಳಿರ ಅಂತ ತಿಳ್ಕೊಂಡು ಆ ಕಂಚಿನ ಶಬ್ದವನ್ನು ಮಾಡ್ತವೆ. ಆ ಕಾಲಕ್ಕೆ ನಾನು ಬರ್ತೀನಿ ಅಂತ ತಿಳ್ಕೊಂಡು ನೀಲಮ್ಮನ ಲಿಂಗ ಕೇಳ್ತದ. ಅವಾಗ ಚರ್ಮದ ಲಿಂಗವನ್ನೆಲ್ಲ ಮಾಡಿ 7 ಸುತ್ತಿನ ಕಲ್ಯಾಣಕ್ಕೆಲ್ಲ ಕಟ್ಟಿಸಿ ಬಸವ ಬರ್ತಾರ ಅಂತ ತಿಳ್ಕೊಂಡು ಬಾಚಿಕಾಯಕದ ಬಸವಯ್ಯನನ್ನು ಹೋಗಿ ಕಲ್ಯಾಣಕ್ಕೆ ತಿಳಿಸ್ತಾರ. ಯಪ್ಪ ಹಿಂಗ್ ಬರಾಕತ್ತಾರಂತ, ನನಗೆ ದೊಡ್ಡವರು ಲಿಂಗವಿಲ್ಲದ ಹೊಯ್ಗಳನ್ನ ಹೊರ ನಿಲ್ಲಿಸು, ಲಿಂಗ ಇರುವಂತಹ ಭಕ್ತರನ್ನು ಪುರ ಕಳಿಸುವಂತ ಒಂದು ಮಾತನಾಡ ಮಹಾಮನೆ ಬರ್ತದೆ. ಆ ಕೇಳಿ ಹೋಗ್ಬಿಟ್ರು. ಇವ್ರು ಹಂಗೆ ಆನಂದದಿಂದ ರಂಗೋಲಿ ಹಾಕ್ತಿದ್ರು, ಅಡಿಗೆ ಮಾಡ್ತಿದ್ರು. ಬಸವನ ಗುರುಗಳು ಬರ್ತಾರಂತಿದ್ರು, ಗಂಡಿಗೆ ಹೇಳ್ತಾರಂತ, ಇಲ್ಲ ನಿಮ್ಮ ಗುರುಗಳು ಬರ್ತೀನಂದಾರ ಅಂತ ತಿಳ್ಕೊಂಡು ಬಸವನಿಗೆ ಬಹಳ ಆನಂದ. ನೊಡೆ ಎನ್ನ ಮನೆಗೆ ಬರುವನೆಂದು ತಲೆಗೆ ತೋಳಕ್ಕೆ ಆನಂದದಿಂದ ವಿಲಾಚಾರವಾಗಿರುವಂತಹ ಸಾಕ್ಷಾತ್ ಕೂಡಲ ಸಂಗಮ ಧಾರಣೆ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾನ. ಆ ಆನಂದವಾಗಿ ಕಲ್ಯಾಣಕ್ಕೆ ಬರ್ತಾನೆ ತಿಳ್ಕೊಂಡು ಬಸವನಿಗೆ ಸಡಗರ ಸಂಭ್ರಮ. ಅಂತಹ ಸಂದರ್ಭದೊಳಗಡೆ ಬರುವಂತಹ ಶರಣರ ಗದ್ದಲದೊಳಗಡೆ ಚರ್ಮದಿಂದ ಮಾಡಿದಂತಹ ಗಂಟೆಗಳು ಢಳಿರು ಅನ್ನುವಂತಹ ಶಬ್ದ ಶರಣರ ಗದ್ದಲದೊಳಗಡೆ ಬಸವನೂ ಕೇಳಿಲ್ಲ, ನೀಲಪ್ಪೂ ಕೇಳಿಲ್ಲ. ಶರಣರು ಹಂಗೆ ಸೇವೆ ಮಾಡ್ತಂತ ಇದ್ರು. ಅಲ್ಲಿ ಆದಿಪ್ರಭು ಕಲ್ಯಾಣ ಕಾಲಕ್ಕಾಗಿ ಇಡೀ ಕಾಮೂಡಗೆಲ್ಲ ಬೇಸಿಗೆಯಲ್ಲಿ ಒಂದು ಕಡೆ ಕೂಡಿ ಆ ಚಿತ್ರಭೆಯಿಂದ ಆ ಅಲ್ಲಮ ಪ್ರಭುಗಳು ಹಿಂಗ ನಡ್ಕೊಂತ ಬರುವಂತಹ ಸಂದರ್ಭದೊಳಗಡೆ ಪ್ರಭುಗಳು ಬರಾಕತ್ತಿದ್ರು. ಏನ್ ನೋಡ್ಬೇಕು, ಅಲ್ಲಮ ಪ್ರಭುವಿನ ಶ್ರೀ ಚರಣ
ಕಾಯಕದ ಶರಣಗಣ ಅವಿರತ ಸ್ಮರಣೆಯ ಮಾಡೋಣ, ಅವಿರತ ಸ್ಮರಣೆಯ ಮಾಡೋಣ. ಪಾವನ ತಾಣ ಕಲ್ಯಾಣಾಲಿ ಅನುಪಮ ಶ್ರೀ ಗುರು ಬಸವಣ್ಣ. ಪಾವನ ತಾಣ ಕಲ್ಯಾಣಾಲಿ ಅನುಪಮ ಶ್ರೀ ಗುರು ಬಸವಣ್ಣ. ಅಲ್ಲಮ ಪ್ರಭುವಿನ ಶ್ರೀ ಚರಣ, ಅಲ್ಲಮ ಪ್ರಭುವಿನ ಶ್ರೀ ಚರಣ ಅವಿರತ ಸ್ಮರಣೆಯ ಮಾಡೋಣ, ಅವಿರತ ಸ್ಮರಣೆಯ ಮಾಡೋಣ. ಪಾವನ ತಾಣ ಕಲ್ಯಾಣಾಲಿ ಅನುಪಮ ಶ್ರೀ ಗುರು ಬಸವಣ್ಣ. ಹರಪದಾಪನ್ನ ಶ್ರೀ ಚನ್ನ ಬಸವಣ್ಣ, ಹರಪದಾಪನ್ನ ಶ್ರೀ ಚನ್ನ ಬಸವಣ್ಣ.